ಓಂ ಶ್ರೀ ಗುರುಭ್ಯೋ ನಮಃ ಹರಿಃ ಓಂ ಓಂ ಬ್ರಹ್ಮ ಬ್ರಹ್ಮಸ್ಪತೆ ನಮಃ ಓಂ ಗ್ರಾಂ ಗ್ರೀಂ ಗ್ರೋಂ ಸಹ ಗುರುವೇ ನಮಃ ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ನಾರಾಯಣಾಯ. ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ನಕ್ಷತ್ರ ನಾಡಿ. ಜೂನ್ 19ಕ್ಕೆ ನಮ್ಮ ತರಗತಿ ಇದೆ. ಎಲ್ಲರೂ ಕೂಡ ಬನ್ನಿ, ಕಲ್ತ್ಕೊಳ್ಳಿ. ಜ್ಯೋತಿಷ್ಯ ಸುಲಭವಾಗಿರ್ತಕ್ಕಂಥ ಸಬ್ಜೆಕ್ಟು, ಬೇಸಿಕ್ಕಿಂದ ಹೇಳ್ಕೊಡ್ತೀನಿ. ಏನು ಜ್ಯೋತಿಷ್ಯ ಗೊತ್ತಿರಲೇಬೇಕು, ನನಗೆ ಸ್ವಲ್ಪ ಆದರೂ ಗಂಧ ಇರಬೇಕು, ನಥಿಂಗ್. ಪೂರ್ತಿ ಕಂಪ್ಲೀಟ್ ನಿಮಗೆ ಬೇಸಿಕ್ ಅಸ್ಟ್ರಾನಮಿಯಿಂದ ಹಿಡಿದು ಅದನ್ನು ಹೇಗೆ ಬಂತು ಅಂತ ಹೇಳಿ ಅಲ್ಲಿಂದ ನಾವು ಅಸ್ಟ್ರಾಲಜಿಗೆ ಎಂಟ್ರ್ ಆಗಿ ಅಸ್ಟ್ರಾಲಜಿಲಿರ್ತಕ್ಕಂಥ ರಾಶಿಗಳನ್ನ ಹೇಗೆ ಬಂತು, ಯಾಕೆ 12 ಇದೆ, ಯಾಕೆ 27 ನಕ್ಷತ್ರ ಇದೆ, ಯಾಕೆ 4 ಪಾದಗಳು ಈಚೆ ಕೊಟ್ಟಿದ್ದಾರೆ, ಅದರ ಡಿಸ್ಕ್ರಿಪ್ಷನ್ನು. ಅಲ್ಲಿಂದ ನಾವು ದಶಾಭುಕ್ತಿ ಹೇಗೆ ಜನ್ರೇಟ್ ಆಗುತ್ತೆ, ಅದಾದ ನಂತರ ನಮ್ಮ ಲಗ್ನ ಹೇಗೆ ಬಂತು, ಕ್ಯಾಲ್ಕುಲೇಷನ್ ಹೇಗೆ, ಸೂರ್ಯನ ಮತ್ತು ಭೂಮಿಯ ಒಂದು ಡಿಸ್ಟೆನ್ಸು ಮತ್ತು ಒಂದು ರೊಟೇಷನಲ್ಲಿ ರೆವಲ್ಯೂಷನಲ್ಲಿ ಹೇಗೆ ನಮಗೆ ಲಗ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಲಗ್ನ ಆದಮೇಲೆ 1ನೇ ಮನೆ, 2ನೇ ಮನೆ, 12 ಮನೆಗಳ ಒಂದು ಕಂಪ್ಲೀಟ್ ಆಗಿರ್ತಕ್ಕಂಥ ಒಂದು ಇನ್ಫಾರ್ಮೇಷನು, ಮನೆಗಳು ಅಂತ ಹೇಳ್ತೀವಿ, ಭಾವಗಳು ಅಂತ ಹೇಳ್ತೀವಿ, ಭಾವಗಳ ಒಂದು ಇನ್ಫಾರ್ಮೇಷನು. ಅದರ ಜೊತೆಗೆ ವಿಶೇಷವಾಗಿ ನಮ್ಮ ನಕ್ಷತ್ರ ನಾಡಿ ಕಾನ್ಸೆಪ್ಟ್, ಹೊಸ ಕಾನ್ಸೆಪ್ಟ್, ಅದು ಒಂದು 8ನೇ ದಿವಸ 9ನೇ ದಿವಸದಿಂದ ಸ್ಟಾರ್ಟ್ ಆಗುತ್ತೆ. ಕಾಂಬಿನೇಷನ್ ಮುಖಾಂತರ ಯಾವ ರೀತಿ ಪ್ರೆಡಿಕ್ಟ್ ಮಾಡೋದು, ಒಂದು ಜಾಬಲ್ಲಿ ಹೇಗಿರುತ್ತೆ, ಎಜುಕೇಷನಲ್ಲಿ ಹೇಗಿರುತ್ತೆ, ಮತ್ತು ಬಿಸ್ನೆಸ್ಸಲ್ಲಿ ಹೇಗಿರುತ್ತೆ, ಮತ್ತು ಮ್ಯಾರೇಜ್ ಲೈಫು, ಮ್ಯಾರೇಜು ಯಾವಾಗುತ್ತೆ, ಟೈಮಿಂಗು, ಅದ್ರ ಜೊತೆ ಟ್ರಾನ್ಸಿಟ್ಟು, ಅದ್ರ ಜೊತೆ ಹೆಲ್ತು, ಅದ್ರ ಜೊತೆ ಫೈನಾನ್ಸ್ ಹೇಗಿರುತ್ತೆ, ವೆಲ್ತ್ ಹೇಗಿರುತ್ತೆ, ಪ್ರಾಪರ್ಟಿ ಮತ್ತು ಲಿಟಿಗೇಷನ್ ಏನಾದ್ರು ಇದೆಯಾ, ಅಥವಾ ಪ್ರಾಪರ್ಟಿ ಮಾತ್ರನ ತಗೊಳ್ಳೋದು ಮಾರೋದು, ಹಾಗೆ ಲಿಟಿಗೇಷನ್. ಆಮೇಲೆ ಅದ್ರ ಜೊತೆಗೆ ಕಂಪ್ಲೀಟಾಗಿ ನಿಮಗೆ ಪ್ರಶ್ನಾಶಾಸ್ತ್ರ, ಒಂದು ಯಾವುದೇ ಒಂದು ನಿಮ್ದು ಡೇಟ್ ಆಫ್ ಬರ್ತ್ ಇಲ್ಲ ಅಂದರೆ ಪ್ರಶ್ನಾಶಾಸ್ತ್ರ, ಫಾರ್ ಎವ್ರಿಥಿಂಗ್ ಪ್ರಶ್ನಾಶಾಸ್ತ್ರ ಗಿವ್ಸ್ ದಿ ಆಕ್ಯುರಸಿ. ಇಷ್ಟು ಕೂಡ ನಮ್ಮ ಕ್ಲಾಸಸ್ಸಲ್ಲಿ 15 days 2 hours ಪರ್ಫೆಕ್ಟಾಗಿ ಇದು ಮಾಡ್ತೀರಾ. ಮತ್ತು ಆಮೇಲೆ ಅದಾದ ನಂತರ ಒಂದು ಗ್ರೂಪ್ ಡಿಸ್ಕಷನ್ ನೀವು ಮಾಡ್ಕೋತೀರ. 2ನೇದು ಮಂಗಳನ ಬಗ್ಗೆ ಇವತ್ತು ಮಾತಾಡೋಣ ಅಂತಿದ್ದೀನಿ. ಮಂಗಳ ಮಂತ್ರದಲ್ಲೇ ಹೇಳಿದೆ, ಧರಣಿ ಗರ್ಭ ಸಂಭೂತಂ ಅಂತ, ಭೂಮಿ ಸುತ ಅಂತ ಹೇಳಿದ್ದಾರೆ. ಅಂದರೆ ಒಂಥರ ರೆಪ್ಲಿಕಾ ಆಫ್ ಅರ್ತ್. ಈ ಮಾರ್ಸ್ ಪ್ಲಾನೆಟ್ ಬಹಳ ಹಿಂದೆನೆ ನಮ್ಮ ಋಷಿಮುನಿಗಳು ಅದರ ಬಗ್ಗೆ ಎಲ್ಲ ಡೀಟೇಲ್ ಆಗಿ ಕೊಟ್ಟಿದ್ದಾರೆ. ಕೆಂಪು ಅಂತ ಫಸ್ಟೇ ಕೊಟ್ಟಿದ್ರು, ಟೆಲಿಸ್ಕೋಪ್ ಇರಲಿಲ್ಲ, ಅಥವಾ ಅಲ್ಲಿ ಯಾವ್ದಾದ್ರು ಆರ್ಬಿಟರ್ನ ಬಿಟ್ಟಿರಲಿಲ್ಲ, ಅಥವಾ ಯಾವುದೇ ಒಂದು ಅಲ್ಲಿ ಹೋಗಿ ಲ್ಯಾಂಡ್ ಆಗಿ ನೋಡ್ಕೊಂಡು ಬಂದಿರಲಿಲ್ಲ. ಹೇಗೆ ಅವರ ಕಣ್ಣ ದೃಷ್ಟಿಯಿಂದನೋ ಅಥವಾ ಅವರ ತಪೋಶಕ್ತಿಯಿಂದ ರೆಡ್ ಅಂತ ಹೇಳಿದ್ರು, ರೆಡ್ ಕೆಂಪು. ಈ ಕೆಂಪು ರಕ್ತಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಯಾಕೆ ಅಂದರೆ ಮಾರ್ಸ್ ಅಲ್ಲಿ ಆ ಸರ್ಫೇಸು ರೆಡ್ ಆಗಿರ್ತಕ್ಕಂಥದ್ದು. ಹಾಗೆ ಎನರ್ಜಿ ಅಂತ ಹೇಳ್ತೀವಿ, ಯಾಕಂದರೆ ಟೆಂಪರೇಚರ್ ತುಂಬ ಅಲ್ಲಿ ವೇರಿಯನ್ಸ್ ಆಗುತ್ತೆ. ಒಂದೊಂದನ್ನು ನಾನು ಸೈಂಟಿಫಿಕ್ ಆಗಿ ಹೇಳಿ ಹೇಗೆ ನಮ್ಮ ಋಷಿಮುನಿಗಳು ಕೊಟ್ಟಿದ್ದಾರೆ ಅಂತ ಎರಡಕ್ಕೂ ಒಂದು ಕಂಪ್ಯಾರಿಸನ್ ಕೊಡ್ತೀನಿ, ನಿಮಗೆ ಬಹಳ ಆಶ್ಚರ್ಯ ಆಗುತ್ತೆ. 2ನೇ ವಿಚಾರ, ಅಲ್ಲಿ ಟೆಂಪರೇಚರು ಹೆವಿ ಟೆಂಪರೇಚರ್ ಅಂದರೆ ಒಬ್ಬ ಸೋಲ್ಜರ್ಗೆ ಸ್ಟ್ರಾಂಗ್ ಆಗಿರ್ತಕ್ಕಂಥ ವಿಲ್ ಪವರು. ಕೋಪ ಬಂದರೆ ಏನಂತ ಹೇಳ್ತಾರಲ್ಲ, ಏನಪ್ಪ ಟೆಂಪರೇಚರ್ ಜಾಸ್ತಿ ಆಯ್ತಾ, ಅದು ಮಂಗಳನಲ್ಲಿ ರೆಫರೆನ್ಸು. ಅಷ್ಟೇ ಸ್ಟ್ರಿಕ್ಟು, ಅಷ್ಟೇ ವಿನಮ್ರತದಿಂದ ಇರ್ತಕ್ಕಂಥದ್ದು, ಅಷ್ಟೇ ಕೋಲ್ಡ್. ಅಂದರೆ ಮೈನಸ್ ಎಷ್ಟೋ 0 ಮೇಲೆ ಮೈನಸ್ ಎಷ್ಟೋ ಡಿಗ್ರಿ ಫ್ಯಾರನೈಟ್ ಹೋಗುತ್ತೆ ಪೋಲ್ಸ್ ಹತ್ರ. ಅಷ್ಟೇ ಗಾಂಭೀರ್ಯತೆ, ಯಾವುದಕ್ಕೂ ವಿಚಲಿತ ಆಗಿರ್ತಕ್ಕಂಥ ಕೋಲ್ಡ್. ಅವ್ರು ಎಷ್ಟೇ ಬೈಲಿ ಅದನ್ನು ಕೂಡ ಕಲಿಸ್ತಾರೆ. ಮಿಲಿಟರಿಲೆಲ್ಲ ನೋಡಿ, ಯಾರೇನೇ ಮಾಡಲಿ ಅವ್ರು ಆರ್ಡರ್ ಕೊಟ್ಟರೆ ಮಾತ್ರ ಫೈರ್ ಮಾಡೋದು. ಫೈರ್ ಅಂದರೆ ಫೈರ್ ಅಷ್ಟೇ, ಅವ್ರ ಕಮಾಂಡರ್ ಇನ್ ಚೀಫ್ ಫೈರ್ ಅಂದರೆ ಫೈರ್, ಇಲ್ಲ ಅಂದರೆ ಸೈಲೆಂಟ್. ಅವರು ನಮ್ಮ ಬಾಸ್ ಆರ್ಡರ್ ಮಾಡಿಲ್ಲ, ನಾನು ಮಾಡಲ್ಲ, ನಾನು ಕೂಲ್ ಹೆಡೆಡ್ ಆಗಿರ್ತೀನಿ. ಫೈರ್ ಅಂದರೆ ಹಾಟ್ ಹೆಡೆಡ್, ಒಡೆದು ಚೆಚ್ಚಿ ಬಿಸಾಕೋದು, ನುಗ್ಗಿ ಮಿಲಿಟರಿ ಫೋರ್ಸ್ ಬಂದು ಒಡೆದು ಚೆಚ್ಚಿ ಬಿಸಾದು, ಅಲ್ಲಿವರೆಗೂ ಸುಮ್ಮನೆ ಇರ್ತಾರೆ ಕೂಲ್ ಹೆಡೆಡ್. ಅಂದರೆ 2 ಎಕ್ಸ್ಟ್ರೀಮ್ಸು ಅದರೊಳಗೆ ಇರುತ್ತೆ, ವಿಚ್ ಇಸ್ ದಿ ಟೆಂಪರ್ಮೆಂಟ್ ಅಂಡ್ ಟೆಂಪರೇಚರ್. ಮಾರ್ಸ್ಗೆ ಹೋಲಿಸಿದ್ದಾರೆ. ಯಾಕೆ ಮಾರ್ಸು, ಪೊಲೀಸು, ಮಿಲಿಟರಿ ಹೋಲಿಸಿದಾರಲ್ಲ, ಅದು ರೀಸನ್.
ಈ ಅನೇಕ ಗ್ರಹಗಳಲ್ಲಿ ಗುಡ್ಡ ಪ್ರದೇಶಗಳು ಇದ್ದೇ ಇರುತ್ತೆ. ಗುಡ್ಡ ಎಲ್ಲರಿಗೂ ಗೊತ್ತಿರತಕ್ಕಂಥದ್ದು. ಅಲ್ಲಿ ಒಂದು ವಿಶೇಷ ಏನು ಅಂದರೆ, ಮಂಗಳದಲ್ಲಿ ಯಾವ ಗ್ರಹದಲ್ಲೂ ಅಷ್ಟು ಎತ್ತರವಾಗಿರ್ತಕ್ಕಂಥ ಶಿಖರ, ನಮ್ಮ ಹೇಗೆ ಹಿಮಾಲಯಸ್ ಇದೆಯಲ್ಲ ಆ ರೀತಿ ಶಿಖರ ಯಾವ ಗ್ರಹದಲ್ಲೂ ಇಲ್ಲ, ಮಂಗಳನಲ್ಲಿ ಮಾತ್ರ ಇರೋದು. ಮಂಗಳ 2ನೇ ಸ್ಮಾಲೆಸ್ಟ್ ಪ್ಲಾನೆಟ್ ಒಂದು ತಿಳ್ಕೊಳ್ಳಿ. ಬುಧ ಆದಮೇಲೆ ಅದಕ್ಕಿಂತ ಕಮ್ಮಿ ಚಿಕ್ಕದು, ಬಟ್ ಸ್ಟ್ರೆಂತ್ ಜಾಸ್ತಿ. ಸ್ಮಾಲೆಸ್ಟ್ ಅದು ಇನ್ನೂ ಚಿಕ್ಕದು, 2ನೇ ಸ್ಮಾಲೆಸ್ಟ್ ಬುಧ. ಸೊ ಅಲ್ಲಿ ಮೌಂಟೇನ್ಸ್ ಅಂತ ನೋಡಿದಾಗ ಎಲ್ಲರದು ಆವರೇಜ್ ತಗೊಂಡಾಗ ಹೆಚ್ಚು ಕಮ್ಮಿ ಮೌಂಟ್ ಎವರೆಸ್ಟ್ದು 3ರಷ್ಟು ದೊಡ್ಡದಿರ್ತಕ್ಕಂಥ ಶಿಖರ ಅಲ್ಲಿದೆ. ಅಂದರೆ ಹೈಟ್ ಅಂತ ಬರುತ್ತೆ. ಸೊ ಆ ಮಂಗಳನ್ನ ನೋಡಿಕೊಂಡು ಮಾರ್ಸ್ ಇದ್ರೆ ಸ್ಟ್ರಾಂಗ್ ಆಗಿ ನಮಗೆ ಹೈಟ್ ಬಿಲ್ಟಪ್ ಸ್ಟ್ರಾಂಗ್ ಆಗಿ ಬರುತ್ತೆ. ಹೈಟ್ ದ ಕಂಪೇರ್ಡ್ ದಟ್. ಅದು ಹೇಗೆ ನೋಡಿ ಹೇಳಿದ್ರೆ ಗೊತ್ತಿಲ್ಲ. ಸೈನ್ಸಲ್ಲಿ ಅದೆಲ್ಲ ಕೊಟ್ಟಿದ್ದೀವಿ. ನೀವು ಮಾರ್ಸ್ ಬಗ್ಗೆ ಸ್ಟಡಿ ಮಾಡಿದ್ರೆ ಡೆಫಿನೆಟ್ಲಿ ಇದೆಲ್ಲ ತಿಳ್ಕೊಳ್ತೀರಾ. ಹಾಗೆ ಕಂಪ್ಲೀಟ್ ಅಲ್ಲಿ ಇರ್ತಕ್ಕಂಥದ್ದು ಕಂಪ್ಲೀಟ್ ಐರನ್ ಬಿಟ್ರೆ ಏನೂ ಇಲ್ಲ. ಅದು ಇಟ್ ಈಸ್ ಮೇಡ್ ಆಫ್ ಕಂಪ್ಲೀಟ್ಲಿ ಕಾರ್ಬನ್ ಡೈಆಕ್ಸೈಡ್ ಇದೆ, ಸ್ವಲ್ಪ ಐರನ್ ಆಕ್ಸೈಡ್. ಅದಕ್ಕೆ ಪ್ಲಾನೆಟ್ ರೆಡ್ ಇರತಕ್ಕಂಥದ್ದು. ಆ ಶಕ್ತಿ, ಕಬ್ಬಣ ಅಂದರೆ ಶಕ್ತಿ ಅಂತ ತೋರಿಸ್ತಾರೆ, ಗೊತ್ತಲ್ವಾ? ಕಬ್ಬಣ ಎಲ್ಲ ಅಡ್ವರ್ಟೈಸ್ಮೆಂಟಲ್ಲಿ ನೋಡಿದ್ದೀವಿ ನಾವು. ಕಬ್ಬಣ ಅಂದರೆ ಈ ಬಿಲ್ಡಿಂಗ್ಗೆ ಶಕ್ತಿ ಕೊಡೋದು ಕಬ್ಬಣ. ಮಾರ್ಸ್ ಅಂದರೆ ಎನರ್ಜಿ, ಶಕ್ತಿ. ಅಲ್ಲಿ ಕಂಪೇರ್ ಮಾಡಿದ್ರು. ಒಂದೊಂದು ಅಲ್ಲಿ ಸೈನ್ಸ್ ಇದೆ, ವಿಜ್ಞಾನ ಇದೆ, ನಮ್ಮ ಜೀವನದ ಮೇಲೆ ಹೇಗೆ ಪ್ರಭಾವ ಬೀಳುತ್ತೆ ಅಂತ ಒಂದೊಂದಾಗಿ ಕೊಟ್ಟರು. ರಕ್ತ, ಒಬ್ಬ ಮನುಷ್ಯ ಸತ್ತಿದ್ದಾನೆ ಅಂದರೆ ರಕ್ತ ಚಲನೆ ಇಲ್ಲ ಅಂತ ಅರ್ಥ. ರಕ್ತ ಚಲನೆ ಇದ್ರೆ ಬದುಕಿದ್ದಾನೆ. ಪ್ಲಸ್ 2ನೇದು ಹೀಟ್ ಇರುತ್ತೆ, ಟೆಂಪರೇಚರ್ ಬೇಕು. ಯಾವ್ದಾದ್ರು ಮನುಷ್ಯ ಟೆಂಪರೇಚರ್ ಇಲ್ಲ ಅಂದರೆ ಸತ್ತ ಅಂತ ಅರ್ಥ. ಸೊ ಇಲ್ಲಿ ಮಂಗಳನ ಹೀಟು, ರೆಡ್ನೆಸ್ಸು, ಬ್ಲಡ್ಡು ಇಲ್ಲಿ ಟೆಂಪರೇಚರ್ಗೆ ಸಮವಾಗಿರುತ್ತೆ. ಅರ್ಥ ಮಾಡ್ಕೊಳ್ಳಿ. ಹಾಗೆ ಮಾರ್ಸ್ ಹೆವಿ ಡೆಬ್ರಿಸ್ನ ಬಿಡ್ತಕ್ಕಂಥದ್ದು, ಅಂದರೆ ಸಿಕ್ಕಾಪಟ್ಟೆ ಡೆಬ್ರಿಸ್ನ ತಗೊಂಡಿರ್ತಕ್ಕಂಥದ್ದು, ಅಂದರೆ ಬ್ಲೋಸ್ನ ತಗೊಂಡಿರ್ತಕ್ಕಂಥದ್ದು ಮಾರ್ಸಲ್ಲಿ ನಾವು ಹೋಗಿ ಜೀವನ ಮಾಡ್ಬೋದು ಅಂತ ಹೇಳಿ ಈಗ ವಿಜ್ಞಾನಿಗಳು ಹೇಳ್ತಾ ಇದ್ದಾರೆ. ಅದಕ್ಕೆ ಬೇಕಾಗಿರ್ತಕ್ಕಂಥ ಮುಂದಿನ ಒಂದು 5 ಜನರೇಷನ್ಸ್ ಅಥವಾ 6 ಜನರೇಷನ್ ಆದಮೇಲೆ ಮಾರ್ಸಲ್ಲಿ ವಿ ಕ್ಯಾನ್ ಹ್ಯಾವ್ ಹ್ಯಾಬಿಟೇಷನ್, ಲೈಫ್ ಇತ್ತು ಅಂತಲೂ ಕೂಡ ಹೇಳ್ತಾರಲ್ಲಿ ಮುಂಚೆ. ಈಗ ಲೈಫ್ ಇರ್ಬೋದು, ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಮಾರ್ಸಲ್ಲಿ ಇನ್ನೊಂದು ವಿಶೇಷ ಏನು ಅಂತಂದರೆ, ಅಲ್ಲಿ ಸೂರ್ಯನ ಕಾಣಬೇಕಾದ್ರೆ ಕಾಣಬೇಕಾದ್ರೆ ಇಲ್ಲಿಂದ ಭೂಮಿಯಿಂದ ನಾವು ಸೂರ್ಯ ನೋಡ್ಬೇಕಾದ್ರೆ ಎಷ್ಟು ದೊಡ್ಡದು ಕಾಣಿಸುತ್ತೋ ನಮಗೆ ಚಿತ್ರ, ಅದರಲ್ಲೇ ಸಣ್ಣದಾಗುತ್ತೆ, ಚಿಕ್ಕದಾಗುತ್ತೆ, ಸ್ಮಾಲ್ ಆಗುತ್ತೆ. ಅಂದರೆ ಮಾರ್ಷಿಯನ್ ಎನರ್ಜಿ ಜಾಸ್ತಿ ಅಂತ ಒಂದು ರಿಫ್ಲೆಕ್ಷನ್ ತೋರಿಸುತ್ತಲ್ಲಿ ಒಂದು. ಹಾಗೆ ಕೆಲವೊಂದ್ಸತಿ ಮೂನ್ಗೆ ಕಂಪೇರ್ ಮಾಡ್ತಾರೆ, ಸ್ವಲ್ಪ ಮೂನ್ ಅಂಡ್ ಮಾರ್ಸ್ಗೆ ಸ್ವಲ್ಪ ಕಂಪೇರ್ ಮಾಡ್ತಾರೆ, ಸ್ವಲ್ಪ ಹತ್ರದಲ್ಲಿದೆ ಅಂತ. ಯಾಕಂದ್ರೆ ಅದರದ್ದು ಗ್ರಾವಿಟೇಷನಲ್ ಫೋರ್ಸ್, ಇದ್ರ ಗ್ರಾವಿಟೇಷನಲ್ ಫೋರ್ಸ್ ಸ್ವಲ್ಪ ಅರ್ಥ ಥರನೇ ಸಿಂಬಲ್ ಆಗಿರ್ತಕ್ಕಂಥದ್ದು. ಹೇಗೆ ಭೂಮಿಲಿ ಋತುಗಳಿದೆಯೋ ಮಂಗಳನ ಮೇಲೂ ಋತುಗಳಿದೆ, ಸೀಸನಲ್ಸ್ ಇದ್ದೇ ಇರುತ್ತೆ, ಕೊಟ್ಟಿದ್ದಾರೆ. ಯಾಕಂದ್ರೆ ಹೇಗೆ 22 ಡಿಗ್ರಿ ನಮ್ಮ ಭೂಮಿ ಟಿಲ್ಟ್ ಆಗಿದೆ, ಮಂಗಳನೂ ಅದೇ ಥರ ಟಿಲ್ಟ್ ಆಗಿದೆ. ಅದಕ್ಕೆ ಅವಾಗ್ಲಿನ ಕಾಲದಲ್ಲೇ ಭೂಮಿ ಸುತ ಅಂತ ಹೇಳಿದ್ರು, ಅಂದ್ರೆ ಸಿಮಿಲರ್ ಟು ಭೂಮಿ ಅಂತ ಹೇಳ್ಬಿಟ್ರು ಸಿಂಪಲ್ ಆಗಿ. ಸೊ ವೈಜ್ಞಾನಿಕ ನಿಲುಗಟ್ಟಲ್ಲಿ ಫಸ್ಟ್ ನೋಡಿ, ಆಮೇಲೆ ನಮ್ಮ ಇದಕ್ಕೆ ನೋಡೋಣ. ಮಾರ್ಸ್ ಅಂತಕ್ಕಂಥದ್ದು ಎನರ್ಜಿ ಇರೋದ್ರಿಂದನೇ ಕುಜ ಸ್ಟ್ರಾಂಗ್ ಅಂತ ಹೇಳೋದು. ಅದನ್ನ ಕುಜ ದೋಷ ಮಾಡ್ಬಿಟ್ಟಿದ್ದಾರೆ. ವಿತೌಟ್ ಮಾರ್ಸ್ ನಾವು ಎದೊಳಕ್ಕಾಗಲ್ಲ. ಕುಜ ದೋಷ ಇದ್ರೇನೆ ಎಲ್ಲರೂ ಕೆಲ್ಸಕ್ಕೆ ಹೋಗಕ್ಕೆ ಸಾಧ್ಯ. ಎನರ್ಜಿ ಇರ್ತಕ್ಕಂಥದ್ದು ನಾನು ಹೇಳ್ತಾನೆ ಇರ್ತೀನಿ ಯಾವಾಗಲೂ. ಈ ಕುಜ ದೋಷ ಅಂತ ಯಾರಾದ್ರೂ ಹೇಳಿದವ್ರಿಗೆ ಕುಜ ದೋಷ ಅಂಟ್ಕೊಳ್ಳುತ್ತೆ. ಕೇರ್ಫುಲ್ ಆಗಿ, ನಿಮಗೆ ಸ್ಟ್ರೆಂತ್ ವೀಕ್ನೆಸ್ ಆಗ್ತಾ ಇರುತ್ತೆ. ಯಾರು ಜ್ಯೋತಿಷ್ಯರು, ಯಾರು ಪುರೋಹಿತರು ನಿಮಗೆ ಕುಜದೋಷ ಅಂತಂದ್ರೆ ನಿಮಗೆ ನಿಮ್ಮ ಲೈಫಲ್ಲಿ 1% ರಿಡಕ್ಷನ್ ಇನ್ ಮಾರ್ಸ್. ಇದನ್ನ ಬರೆದಿಟ್ಕೊಳ್ಳಿ. ವಿತೌಟ್ ನೋಯಿಂಗ್ ಡೋಂಟ್ ಟೆಲ್. ಯಾಕಂದ್ರೆ
ಹಲವಾರು ರೀತಿ ಕ್ಯಾನ್ಸಲ್ ಆಗುತ್ತೆ, ಹಲವಾರು ರೀತಿ. ದೇಶದ 130 ಕೋಟಿ ಜನದಲ್ಲಿ 75% ಜನಕ್ಕೆ ಕುಜದೋಷ ಇರುತ್ತೆ. ಈ ಸಂಗತಿನ ಅರ್ಥ ಮಾಡ್ಕೊಂಡ್ರೆ ಈ ಪೋಷಕರು ಈ ಮದುವೆ ಆಗಿಲ್ಲ ಕುಜದೋಷ ಅನ್ನೋದು ಸ್ವಲ್ಪ ತಲೆಯಿಂದ ಸ್ವಲ್ಪ ತೆಗೆದಾಕ್ತಾರೆ. ಅವ್ರು ಪೂರ್ತಿ ತೆಗೆದಾಕಕ್ಕಾಗಲ್ಲ. ಯಾಕಂದ್ರೆ ತುಂಬಾ ಜನಕ್ಕೆ ದೋಷ ಅಂದ್ರೆ ಬಹಳ ಖುಷಿ, ಸ್ವೀಟ್ ತಿಂದಂಗೆ, ಒಂಥರ ಮೈಸೂರು ಪಾಕ್ ತಿಂದಂಗೆ. ದೋಷ ಹೇಳಿದ್ರೆ ಸಾಕು, ಓ ದೋಷ ಇದೆ ನಂಗೆ, ಆಹಾ ಸೂಪರ್. ನಮ್ ತರ ದೋಷ ಇಲ್ಲ ಅಂದ್ರೆ ಹೌದಾ ದೋಷ ಇಲ್ವಾ, ಹಂಗಾರೆ ಇವ್ರು ಯಾಕೆ ಸರಿಗೆ ಹೇಳ್ತಾ ಇಲ್ಲ. ದೋಷ ಹೇಳಿದ್ರೇನೆ ಖುಷಿ, ಸಂತೋಷ. ನೋಡಿದೀನಿ ಕೆಲವರು ಸಖತ್ ಸಂತೋಷ ಪಡ್ತಾರೆ. ನಮ್ಮ ಜಾತಕದಲ್ಲಿ ಯಾರೋ ದೋಷ ಹೇಳಿದ್ರು ಅಂತ ಹೇಳಿದ್ರು, ಅವನ ಮೇಲೆ ಆ ನೆಗೆಟಿವ್ ಮೇಲೆ ಜಾಸ್ತಿ ಇದಲ್ವಾ ಎಳೆಯೋದು. ಯಾವಾಗ್ಲೂ ಯಾವುದೇ ನೆಗೆಟಿವ್ ನೋಡ್ಲಿ ಎಳೆಯೋದು ಜಾಸ್ತಿ. ಆಕ್ಸಿಡೆಂಟ್ಗೆ ಕಾರಕ ಮಂಗಳ. ಯಾಕಂದ್ರೆ ವೈಲೆಂಟ್ ಆಗಿರ್ತಕ್ಕಂಥ ಡೆಬ್ರಿಸ್ ಅಲ್ಲಿಂದ ಆಚೆ ಬರ್ತಾ ಇರುತ್ತೆ, ಬೊಂಬಾರ್ಡ್ ಆಗ್ತಾ ಇರುತ್ತೆ. ಭೂಮಿ ಮೇಲೆ ಮಂಗಳನಿಂದ ಆಚೆ ಬಂದಿರತಕ್ಕಂಥ ಕೆಲವು, ಅಂದ್ರೆ ಆಕಾಶದಿಂದ ಬಂದಿರತಕ್ಕಂಥ ಅಲ್ಲಿ ಜೊತೆಲಿರ್ತಕ್ಕಂಥ ಕೆಲವು ಕಲ್ಲುಗಳು ಅಂತ ನಾವೇನು ಹೇಳ್ಬೋದು, ಮೀಟಿಯೋರೈಟ್, ಅದು ಬಂದು ಭೂಮಿಲಿ ಬಿದ್ದಿದೆ. ಇವತ್ತು ಕೂಡ ಮ್ಯೂಸಿಯಂ ಅಲ್ಲಿ ನಿಮ್ಗೆ ಸಿಗುತ್ತೆ ಮಾರ್ಸ್ ಪ್ಲಾನೆಟ್ ಸ್ಟೋನ್ಸ್ ಅಂತ. ಅಲ್ಲಿದು ಟೆಸ್ಟ್ ಮಾಡಿದ್ದಾರೆ, ದಿಸ್ ಇಸ್ ನಾಟ್ ಫ್ರಮ್ ಅರ್ತ್ ಅಂತ ಟೆಸ್ಟ್ ಮಾಡಿ ಕೆಲವು ಮ್ಯೂಸಿಯಮ್ಸ್ ಅಲ್ಲಿ ಇಟ್ಟಿದ್ದಾರೆ. ಸೊ ಬೊಂಬಾರ್ಡ್ ಆಗ್ತಾ ಇರುತ್ತೆ. ಬೊಂಬಾರ್ಡ್ಮೆಂಟ್ಗೆ ಆಕ್ಸಿಡೆಂಟ್ ಅಂತ ಹೇಳಿದ್ದಾರೆ ಮಂಗಳಂಗೆ. ಮಂಗಳ ಸ್ವಲ್ಪ ಆಕ್ಸಿಡೆಂಟ್ ಮಾಡ್ತಕ್ಕಂಥವನು ಅಂತ ಹೇಳಿದ್ದಾರೆ. ಸೊ ಕಂಪೇರ್ ಮಾಡ್ತಾ ಇರ್ತಾರೆ ಒಂದೊಂದು. ಸೊ ಆಕ್ಸಿಡೆಂಟ್ ಆದಾಗ ಅದು ನೆಗೆಟಿವ್, ಹೋಗಿ ನೋಡ್ತಾ ಇರ್ತಾರೆಲ್ಲ, ಏನ್ ರಕ್ತ ಬಂತ ಸತ್ನೋ ಇಲ್ವೋ ಅಂತ. ತುಂಬಾ ಜನಕ್ಕೆ ಆಕ್ಸಿಡೆಂಟ್ ಆದಾಗ ಸತ್ತೋದ್ರು ಅಂದ್ರೆ ಮುಂದೆ ಹೋಗ್ತಾ ಇರ್ತಾರೆ, ಸಾಯ್ತಾ ಇಲ್ಲ ಒದ್ದಾಡ್ತಾ ಇದೆ ಅಂದ್ರೆ ಬಂದು ನೋಡ್ತಾರೆ. ನೋಡಿಬೇಕಾರೆ ಮನಸ್ಸಿರ್ತಕ್ಕಂಥ ಒಂದು ವಿಕೃತವಾಗಿರ್ತಕ್ಕಂಥ ಮನಸ್ಸು ನಮ್ದು. ಸೊ ಆಗಿರ್ಬೇಕಾದ್ರೆ ನಿಮಗೆ ಕುಜದೋಷ ಅಂದ್ರೆ ಬಹಳ ಪ್ರೀತಿ. ಫಸ್ಟ್ ಓಡೋಗಿ ದುಡ್ಡು ಖರ್ಚು ಮಾಡಿ ಅದಾಗದೇಲೆ ಕೊನೆಗೆ ಏನ್ ಬೈಕೋತೀರಾ, ಜ್ಯೋತಿಷ್ಯ ಸರಿ ಇಲ್ಲ ಅಂತ ಬೈಕೋತೀರಾ. ನಿಮ್ಮ ಬುದ್ಧಿ ಮೇಲೆ ಇರ್ತಕ್ಕಂಥದ್ದು. ಯಾವ ದೋಷನೂ ಇಲ್ಲ ಅಂತ ಹೇಳ್ತಾನೆ ಇದ್ದೀನಿ. ದೇರ್ ಇಸ್ ನೋ ದೋಷ, ದೇರ್ ಇಸ್ ಓನ್ಲಿ ಟೈಮಿಂಗ್. ಬ್ಯಾಡ್ ಟೈಮ್, ಗುಡ್ ಟೈಮ್ ಅಷ್ಟೇ. ಎನಿ ಪ್ಲಾನೆಟ್ ಕ್ಯಾನ್ ಡೂ ಬ್ಯಾಡ್ ಟು ಯು, ಎನಿ ಪ್ಲಾನೆಟ್ ಕ್ಯಾನ್ ಡೂ ಗುಡ್ ಟು ಯು ಬೇಸ್ಡ್ ಆನ್ ದಿ ದಶಾ ಭುಕ್ತಿ ಅಂಡ್ ಇಟ್ಸ್ ಪ್ಲೇಸ್ಮೆಂಟ್. ಇದನ್ನ ಮೈಂಡಲ್ಲಿ ಇಟ್ಕೊಳ್ಳಿ. ಇದನ್ನ ಯಾರು ಮೈಂಡಲ್ಲಿ ಇಟ್ಕೊಂಡಿಲ್ವೋ ಸುಮ್ಮನೆ ಹೋಗಿ ನಾನ್ ಸರ್ಟಿಫೈಡ್ ಪೀಪಲ್ ಹತ್ರ ಹೋಗಿ ಜ್ಯೋತಿಷ್ಯ ಕೇಳಿದ್ರೆ ಹಿಂಗೇನೆ. ಯಾರ ಸರ್ಟಿಫಿಕೇಟ್ ತೋರಿಸ್ತಾರ, ನಂತರ ಬನ್ನಿ ಎಲ್ಲ ಸರ್ಟಿಫಿಕೇಟ್ ತೋರಿಸ್ತೀವಿ. ಎಲ್ಲಿ ಓದಿದೀವಿ ನಾವು, ಎಲ್ಲಿ ಡಾಕ್ಟರೇಟ್ ಮಾಡಿದೀವಿ, ಬೇಸಿಕ್ಸ್ ಇಂದ ಎಲ್ಲಿ ಓದಿದೀವಿ, 25 ವರ್ಷ ಹೆಂಗ್ ಓದಿದೀವಿ, ನಾವು ಆ್ಯಪ್ ಲಾಂಚ್ ಮಾಡಿದೀವಿ, ಪುಸ್ತಕ ಬರ್ದಿದೀವಿ, ನಾವು ಪುಸ್ತಕ ಎಲ್ಲ ಬರ್ದಿದೀವಿ. ನಂದೇ ಒಂದು ಪುಸ್ತಕಗಳು ಎಷ್ಟೊಂದಿದೆ ಬರ್ದಿರೋದು. ದೋಸ್ ಹೂ ಕ್ಯಾನ್ ರೈಟ್ ಎ ಬುಕ್ ವಿಲ್ ನೋ ವಾಟ್ ಈಸ್ ಬ್ಯಾಡ್, ವಾಟ್ ಈಸ್ ರೈಟ್ ಅಂತ ಅಲ್ವಾ. ಯಾರು ಪುಸ್ತಕ ಬರೀತಾರೆ ಅವ್ರಿಗೆ ಗೊತ್ತಿರುತ್ತೆ, ಆ ಸಬ್ಜೆಕ್ಟ್ ಅಲ್ಲಿ ಡೀಪ್ ನಾಲೆಜ್ ಇರುತ್ತೆ, ಯಾವುದಿಲ್ಲ ಅಂತ. ಜನಗಳಿಗೆ ಸ್ವಲ್ಪ ಈ ವಿಚಾರದಲ್ಲಿ ಜ್ಞಾನವನ್ನು ಪಡಿತಾ ಇಲ್ಲ. ಅದಕ್ಕೆ ಅಸ್ಟ್ರಾಲಜಿನ ತುಂಬಾ ಜನ ಹೇಟ್ ಮಾಡ್ತಾರೆ. ಬಿಕಾಸ್ ಎಲ್ಲ ಕಡೆ ದೋಷ 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 ಹೇಳಿ. ಮಂಗಳನ್ಗೆ ಬರೋಣ ಮತ್ತೆ. ಮಂಗಳ 22 ಕೋಟಿ ಕಿಲೋಮೀಟರ್ ದೂರ ಇರ್ತಕ್ಕಂಥದ್ದು ಸೂರ್ಯನಿಂದ, ಬಹಳ ದೂರ. 22 ಕೋಟಿ. ನಮ್ದು ಭೂಮಿ 15 ಕೋಟಿ ಅಂದ್ರೆ ಇಲ್ಲಿಂದ ನಾವು 7 ಕೋಟಿ ಕಿಲೋಮೀಟರ್, 7 ಕೋಟಿ ಇಲ್ಲಿಂದ ಹೋಗ್ಬೇಕು ನಾವು. ಮುಂದೆ ಹೋದ್ರೆ ಮಂಗಳ ಸಿಗುತ್ತೆ. ಮಂಗಳ ಅಂದ್ರೂ ಒಂದೇ, ಅಂಗಾರಕ ಅಂದ್ರೂ ಒಂದೇ, ಭೌಮಾಯ ಅಂದ್ರೂ ಒಂದೇ. ತುಂಬಾ ಜನ ಕನ್ಫ್ಯೂಸ್ ಮಾಡ್ತಾರೆ. ಅಂಗಾರಕ ಅಂದ್ರೆ ಏನ್ ಸರ್, ಮಂಗಳ ಅಂದ್ರೆ ಏನ್ ಸರ್, ಕುಜ ಅಂದ್ರೆ ಏನ್ ಸರ್, ಎಲ್ಲ ಒಂದೇನೆ. ಕುಜನೂ ಕೂಡ ಸೇರ್ಕೊಂಡಿದೆ. ಕುಜ ಅಂದ್ರೂ ಒಂದೇನೆ, ಮಂಗಳನೇ. ಮಂಗಳ ಅಂದ್ರೆ ಭೌಮಾಯ, ಅಂಗಾರಕ ಎಲ್ಲ ಒಂದೇನೆ. ಸೊ ಯಾರ ಜಾತಕದಲ್ಲಿ ಕುಜ ದೋಷ ಅಂತ ಹೇಳ್ತಾರಲ್ಲ, 1ನೇ ಮನೆ, 2ನೇ ಮನೆ, 4ನೇ ಮನೆ, 7ನೇ ಮನೆ, 8ನೇ ಮನೆ, 12ನೇ ಮನೆ, ನೀವು ನಂಬರ್ 1 ಆಗ್ತೀರಾ ಲೈಫಲ್ಲಿ. ಪ್ಲೀಸ್ ಬಿ ಥಿಂಕಿಂಗ್ ಆಫ್ ಇಟ್. ನಿಮ್ಮ ಜಾತಕದಲ್ಲಿ ಲಗ್ನದಿಂದ 1ನೇ ಮನೆ, 2ನೇ ಮನೆ, 4ನೇ ಮನೆ, 7ನೇ ಮನೆ, 8ನೇ ಮನೆ, 12ನೇ ಮನೆ, ನೀವು ಯಾರ ಹತ್ರನೂ ಕೈ ಚಾಚಲ್ಲ. ಇದೊಂದು ಒಳ್ಳೆ ಗಿಫ್ಟ್ ಅಲ್ವಾ ಇದು? ಮಂಗಳ ಕೊಡ್ತಾರದು ನಮಗೆ. ಯಾರ ಹತ್ರನೂ ಕೈ ಚಾಚಲ್ಲ ರೀ. ಯಾರ ಹತ್ರನೂ ಎಲ್ಲ ಅವ್ರದ್ದು ಓನ್ ಮಾಡ್ಕೋತಾರೆ. ಬಹಳ ಹಿಂದಿನ ಕಾಲದಲ್ಲಿ ಲೇಡೀಸು ಏನಾದ್ರು ಸಮಸ್ಯೆ ಆದ್ರೆ ಅವ್ರು ಆಚೆ ಹೋಗಿ ದುಡಿಬಾರ್ದು, ಸ್ವಲ್ಪ ಕೀಳರಿಮೆ ತರ ಇರಬೇಕು ಅಂತ ಹೇಳಿ ಒಂದು ಕ್ಷುಲ್ಲಕ ಬುದ್ಧಿ ಇಟ್ಕೊಂಡು ಕುಜದೋಷ ಅಂತ ಹೇಳಿದ್ರು. ಇಲ್ದರ ಕುಜದೋಷ ಅಂದ್ರೆ ಏನು ಅಂತ ಯಾರಾದ್ರೂ ಕೇಳಿ, ಯಾರನ್ನಾದ್ರೂ ಜ್ಯೋತಿಷ್ಯ ಹೇಳ್ತಕ್ಕಂಥವ್ರು ಕುಜದೋಷ ಅಂದ್ರೆ ಏನು ಅಂತ ಎಕ್ಸ್ಪ್ಲೈನ್ ಮಾಡ್ರಿ ಅಂತ ಹೇಳಿ, ಮಾಡ್ಬಿಡ್ಲಿ ನೋಡೋಣ. ಮಾರ್ಸ್ ಇಸ್ ದಿ ಎನರ್ಜಿ, ಮಾರ್ಸ್ ಇಸ್ ದಿ ಬ್ಲಡ್, ಮಾರ್ಸ್ ಇಸ್ ದಿ ಸ್ಪೀಡ್. ಮಾರ್ಸ್ ಇದ್ರೇನೆ ನಮಗೆ ದುಡಿಬೇಕು ಅನ್ನೋ ಆಸೆ ಬರೋದು. ಮಾರ್ಸ್ ವೀಕ್ ಆಗ್ಬಿಟ್ರೆ ದುಡಿಬೇಕು ಅಂತ ಜಾತಕದಲ್ಲಿ ಆಸೆನೇ ಬರಲ್ಲ. ಕುಜದೋಷ ಇದ್ರೆ ಡ್ರೈವಿಂಗ್ ಫೋರ್ಸ್ ಇರುತ್ತೆ. ಅದರಲ್ಲಿ ಕುಜ ಏನಾದ್ರೂ ಕುಜದೋಷ ಅಂತ ಹೇಳ್ತಾರಲ್ಲ, 1, 2, 4, 7, 8, 12 ಇದ್ರೆ ಕುಜದೋಷ ಅಂತ ಹೇಳ್ತಾರಲ್ಲ, ಅದೇನಾದ್ರೂ ಶುಭ ರಾಶಿಲಿದ್ರೆ
ಕುಜದೋಷ ಇರೋದೇ ಇಲ್ಲ ಅಲ್ಲಿ. ಫಸ್ಟ್ ಆಫ್ ಆಲ್ ರೈಟ್ ಡೈರೆಕ್ಷನ್ ಅಲ್ಲಿ ಮಾರ್ಸ್ ಚಾನಲೈಸ್ ಮಾಡುತ್ತೆ. ಯಾವ್ಯಾವ ರಾಶಿಯಲ್ಲಿ ಇದ್ರೆ ಕುಜದೋಷ ಇಲ್ಲ? ವೆರಿ ಸಿಂಪಲ್. ಶುಭ ಗ್ರಹ ಯಾವುದು, ಶುಭ ರಾಶಿ ಯಾವುದು? ವೃಷಭ, ಮಿಥುನ, ಕರ್ಕಾಟಕ, ತುಲಾ, ಧನುರ್ ಮತ್ತೆ ಮೀನ. ಈ ರಾಶಿಗಳಲ್ಲಿದ್ದು 1, 4, 1, 2, 4, 7, 8, 12 ಕೂಡ ನೋ ಕುಜದೋಷ. ಬಿಕಾಸ್ ಇಟ್ ಈಸ್ ಸಿಟಿಂಗ್ ಇನ್ ಎ ವೆರಿ ಫ್ರೂಟ್ಫುಲ್ ಸೈನ್ ರಾಶಿಲಿ. ಅವರ ಸ್ಟ್ರಾಂಗ್ ಎನರ್ಜೀಸ್ನ ಒಂದು ಪಾಸಿಟಿವ್ ಕಡೆ ತೋರಿಸುತ್ತೆ. ಅವ್ರು ಯಾವುದೇ ಕಾಲಕ್ಕೂ ಗಲಾಟೆ ಮಾಡಲ್ಲ, ಜೋರ್ ಮಾಡಲ್ಲ, ಲಾಜಿಕಲಿ ಥಿಂಕ್ ಮಾಡ್ತಾರೆ. ಈ ಕುಜದೋಷ ಇದ್ರೇ ಒಳ್ಳೇದು. ಒಂದು ಇಂಟರ್ವ್ಯೂಗೆ ಹೋಗ್ಬೇಕಾದ್ರೆ ನಿಮಗೆ ಕೆಲವು ಪ್ರಶ್ನೆ ಕೇಳಬೇಕಾದ್ರೆ ಇಫ್ ಯುವರ್ ಮಾಸ್, ಎಷ್ಟೋ ಜನ ನೀವು ಯಾಕ್ರಿ ಸೆಲೆಕ್ಟ್ ಮಾಡಲ್ಲ? ಆಗಲ್ಲ. ಎಷ್ಟೋ ಜನ ನೋಡಿರ್ತೀನಿ, 2 ಗ್ರಹ ವೀಕ್ ಆಗಿದ್ರೆ ಸೆಲೆಕ್ಟ್ ಆಗಲ್ಲ. ಒಂದು ಮಾರ್ಸ್ ವಿಚ್ ಶೋಸ್ ದಿ ಬಾಡಿ ಲ್ಯಾಂಗ್ವೇಜ್. ಮಾರ್ಸ್ ಶೋಸ್ ದಿ ಬಾಡಿ ಲ್ಯಾಂಗ್ವೇಜ್. ಹಿಂಗೆ ಕುತ್ಕೊಂಡು ವೆಲ್ಕಮ್ ಸರ್ ಅಂತಂದ್ರೆ ಗುಡ್ ಮಾರ್ನಿಂಗ್ ಸರ್, ನಿನ್ನ ಹೆಸರೇನಪ್ಪ? ಮೈ ನೇಮ್ ಈಸ್ ಸೋ ಅಂಡ್ ಸೋ. ಎಲ್ಲಪ್ಪ ನಿಮ್ಮಪ್ಪ? ಹಿಂಗೆ ಬಾಡಿ ಲ್ಯಾಂಗ್ವೇಜ್. ಅವ್ರು ಕೂತಾಗಲ್ಲ, ಸ್ವಲ್ಪ ಹಿಂಗೆ ಕುತ್ಕೊಂಡ್ಬಿಟ್ಟಿರ್ತಾರೆ. ಬಾಡಿ ಲ್ಯಾಂಗ್ವೇಜ್. ಮಾರ್ಸ್ ಶೋಸ್ ದಿ ಬಾಡಿ ಲ್ಯಾಂಗ್ವೇಜ್. ಮಾರ್ಸ್ ಸ್ವಲ್ಪ ಒಳ್ಳೆ ಪೊಸಿಷನ್ ಇದ್ರೆ ಇಟ್ ಶೋಸ್ ದಿ ಬಾಡಿ ಲ್ಯಾಂಗ್ವೇಜ್. ಕುಜದೋಷ ಇರಬೇಕು. ಅಂಡರ್ಸ್ಟ್ಯಾಂಡ್? ಕುಜದೋಷ ಸುಮ್ಮನೆ ತಲೆ ಕೆಡಿಸ್ಕೊಂಡು ಕುಜದೋಷ ಇದೆ ಹಂಗೆ ಹಿಂಗೆ ಅಂತ ಯಾರ್ಯಾರು ಕುಜದೋಷ ಹೇಳಿದಾರೋ ಅವರು ದೇ ವಿಲ್ ಬಿ ಇನ್ ದಿ ವೆರಿ ಗುಡ್ ಪೊಸಿಷನ್. ವೆರಿ ಗುಡ್ ಪೊಸಿಷನ್ ಇರ್ತಾರೆ. ಕುಜದೋಷ ಇರೋರಿಗೆ ಕುಜದೋಷನೇ ಮಾಡ್ಬೇಕಂತ, ಅದು ಬೇರೆದು ಬಿಡಿ. ಅದು ಆಮೇಲೆ ಬರ್ತೀನಿ, ಇನ್ನೊಂದು ದಿವಸ ಹೇಳ್ತೀನಿ ಅದು. ಸೊ ಮಾರ್ಸ್, ಮರ್ಕ್ಯುರಿ ಇಸ್ ದಿ ಸ್ಪೀಚ್. ಇವೆರಡು ಗ್ರಹ ಇದ್ರೆ ಯು ಆರ್ ಸೆಲೆಕ್ಟೆಡ್ ಇನ್ ದಿ ಇಂಟರ್ವ್ಯೂ. ಅರ್ಥ ಮಾಡ್ಕೊಳ್ಳಿ. ಮಾರ್ಸ್, ಹೌ ಯು ಪ್ರೆಸೆಂಟ್ ಯುವರ್ ಸೆಲ್ಫ್, ವಾಕಿಂಗ್ ಸ್ಟೈಲ್, ಸಿಟ್ಟಿಂಗ್ ಸ್ಟೈಲ್, ಪ್ರೆಸೆಂಟೇಷನ್ ಇಸ್ ಗಿವನ್ ಬೈ ಮಾರ್ಸ್. ನಿಮಗೆ ಮಾರ್ಸ್ ಸ್ಟ್ರಾಂಗ್ ಇದ್ರೆ ಇದ್ರೆ ಹಿಂಗೆ ಯಾವಾಗಲೂ ಹಿಂಗೆ ಇರ್ತೀವಿ, ಒಂಥರ ಈ ಕಡೆ ಸೈಡ್ಗೆ ಇರ್ತೀವಿ. ಆ ಬಾಡಿ ಲ್ಯಾಂಗ್ವೇಜ್ ಇಷ್ಟ ಆಗಲ್ಲ ಇಂಟರ್ವ್ಯೂಗೆ ಹೋಗೋರಿಗೆ. ನೀವು ಎಷ್ಟೇ ಯು ಮೈಟ್ ಹ್ಯಾವ್ ಟೇಕನ್ 90%. ನೀವು ಅವ್ರ ಕ್ವಶನ್ ಕೇಳಿದ್ದೆಲ್ಲ ಹೇಳ್ಬೋದು, ಕರೆಕ್ಟಾಗಿ ಹೇಳ್ಬೋದು. ಅವ್ರು ಹೇಳಿದ್ದೆಲ್ಲ ಕ್ವಶನ್ಗೂ ಆನ್ಸರ್ ಕರೆಕ್ಟ್ ಆಗಿರ್ಬೋದು. ನಿಮ್ಮ ಬಾಡಿ ಲ್ಯಾಂಗ್ವೇಜ್ ಸರಿ ಇಲ್ಲ ಅಂದ್ರೆ ಏನು ಮಾಡ್ತೀರಾ? ಮಾರ್ಸ್ಗೆ ಕಾನ್ಫಿಡೆನ್ಸ್ ಕೊಡಬೇಕು. ಹ್ಯಾಂಡ್ ಶೇಕ್ ಏನೋ ಮಾಡ್ತಾರೆ, ಇವಾಗ ಮಾಡಂಗಿಲ್ಲ, ಕೊರೋನಾ ಇದೆ. ಆದರೂ ನಾರ್ಮಲ್ ಆಗಿ ಹ್ಯಾಂಡ್ ಶೇಕ್ ಇತ್ತಲ್ಲ ಮುಂಚೆ, ಹ್ಯಾಂಡ್ ಶೇಕ್ ಎಷ್ಟು ಫರ್ಮ್ ಆಗಿದೆ ಅಂತ ನೋಡ್ತಾರೆ. ಸುಮ್ಮನೆ ಹಿಂಗೆ ಕೊಡ್ತಾರೆ, ಕೆಲವರು ಇಷ್ಟು ಕೊಡ್ತಾರೆ, ಹಿಂಗಂತಾರೆ ಅಷ್ಟೇ. ಬಾಡಿ ಲ್ಯಾಂಗ್ವೇಜ್. ಸೊ ಇದೆಲ್ಲ ಪರ್ಸನಾಲಿಟಿ ಡೆವಲಪ್ಮೆಂಟ್ಗೆ ಮಾರ್ಸ್ ಈಸ್ ವೆರಿ ಇಂಪಾರ್ಟೆಂಟ್. ಯಾಕೆ ಮಿಲಿಟ್ರಿಗೆ ಹೋದಾಗ ಟ್ರೈನಿಂಗ್ ಕೊಡ್ತಾರೆ ಶಿಸ್ತಾಗಿರ್ಬೇಕು ಅಂತ? ಮಿಲಿಟ್ರಿಗೆ ಎಲ್ಲರೂ ಸೇರಿಸಿ ಗನ್ ಕೊಟ್ಬಿಡ್ಬೋದಲ್ಲ? ನೋ, ದೇರ್ ಇಸ್ ಎ ಟ್ರೈನಿಂಗ್. ಬಾಡಿ ಫಿಟ್ನೆಸ್. ಮಿಲಿಟ್ರಿ ಮತ್ತೆ ಪೊಲೀಸ್ ಅವರೆಲ್ಲ ಹೆಂಗ್ ನಿಂತಿರ್ತಾರೆ? ಕರೆಕ್ಟ್ ಆಗಿರೋರು ಕರೆಕ್ಟಾಗಿ ಹೆಂಗ್ ನಿಂತಿರ್ತಾರೆ? ಸ್ಟಿಫ್ ಆಗಿ, ಸ್ಟ್ರೈಟ್ ಆಗಿ. ಅವ್ರು ನೋಡೋಕೆ ಒಂದು ಚಂದ. ಅದು ಮಾರ್ಸ್. ನಮ್ಮಲ್ಲೂ ಮಾರ್ಸ್ ಇರುತ್ತೆ. ನಮ್ಮಲ್ಲೂ, ಅವ್ರದಲ್ಲೇ ಇಲ್ಲ, ನಮ್ಮಲ್ಲೂ ಮಾರ್ಸ್ ಇರುತ್ತೆ. ನಮ್ಮ ಮಾರ್ಸ್ ಚೆನ್ನಾಗಿದ್ರೆ ನಮ್ಮ ಪ್ರೆಸೆಂಟೇಷನ್ ಚೆನ್ನಾಗಿರುತ್ತೆ. ರಾಜನಿಗೆ ಎಲ್ಲ ಹೇಳ್ತಾರಲ್ಲ, ಒಂಥರ ಅವನಿಗೆ ಒಂದು ರಾಜಗಂಭೀರ, ರಾಜ ಬಹುಪರ. ಅವನು ಹಿಂಗೆ ಬಂದರೆ ರಾಜ ಬಹುಪರ ಅನ್ನಲ್ಲ, ಹಿಂಗೆ ಬಂದ್ರೆ ರಾಜ ಬಹುಪರ ಅನ್ನೋದು. ಮಾರ್ಸ್. ಮಾರ್ಸ್ ಇನ್ 1, 2, 4, 7, 8, 12 ಇದು ಕೊಡುತ್ತಿದ್ದು. ಪ್ಲೀಸ್ ಅಂಡರ್ಸ್ಟ್ಯಾಂಡ್ ದಿಸ್. ಸೊ ನಿಮ್ಮ ಮಕ್ಕಳಲ್ಲಿ ಕುಜದೋಷ ಇದ್ರೆ ಬಿ ವೆರಿ 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 ಹ್ಯಾಪಿ. ಅವ್ರು ಏನಾದ್ರು ಸಾಧನೆ ಮಾಡಕ್ಕೆ ಬಂದಿರೋದಿಲ್ಲ ಈ ಜೀವನದಲ್ಲಿ ಅಂತ. ಜೀವನದಲ್ಲಿ ಮದುವೆ ಆಗಿ ಮಕ್ಕಳು ಮಾಡಿಕೊಂಡು ಮನೇಲಿ ಮಲ್ಕೊಂಡು ತಿನ್ಕೊಂಡು ಉಣ್ಕೊಂಡು ಹೋದ್ರೆ ಅದು ಲೈಫ್ ಅಲ್ಲ. ಕೃಷ್ಣ ಪರಮಾತ್ಮ ಹೇಳಿದ್ದಾನೆ, ಅರ್ಥ ಮಾಡ್ಕೊಳ್ಳಿ. ಏನಾದ್ರು ಸಾಧನೆ ಮಾಡೋಕ್ಕೆ ಎಷ್ಟೊಂದು ಗ್ರಹಗಳು ನಮ್ಗೆ ಹೆಲ್ಪ್ ಮಾಡುತ್ತೆ. ಅದ್ರಲ್ಲಿ ಮಾರ್ಸ್ ಈಸ್ ಆಲ್ಸೋ ದಿ ಪ್ರೈಮ್ ಟು ಡ್ರೈವ್. ತುಂಬ ಜನಕ್ಕೆ ಆಲೋಚನೆ ಇರುತ್ತೆ, ಒಳ್ಳೆ ಆಲೋಚನೆ ಇರುತ್ತೆ, ವಿಚ್ ಇಸ್ ದಿ ಮೂನ್. ಒಳ್ಳೆ ಮಾತಾಡ್ತಾರೆ, ಆ್ಯಕ್ಷನ್ ಇಲ್ಲ. ವೇರ್ ಇಸ್ ದಿ ಆ್ಯಕ್ಷನ್? ತುಂಬ ಜನಕ್ಕೆ ಇಂಟೆಲೆಕ್ಟ್ ಇರುತ್ತೆ, ಬಂಬಾಟ್ ಇಂಟೆಲೆಕ್ಟ್ ಇರುತ್ತೆ, ಒಳ್ಳೆ ಪ್ರೊಫಿಷಿಯನ್ಸಿ ಇನ್ ವರ್ಡ್ ಇರುತ್ತೆ, ಸಖತ್ತಾಗಿ ಮಾತಾಡ್ತಾರೆ. ಅದು ಆ್ಯಕ್ಷನ್ಗೆ ತೊಗೊಂಬರಲ್ಲ. ದೇ ಫೇಲ್ ದೇರ್. ಮಾರ್ಸ್ ಡ್ರೈವ್ಸ್ ದಿ ಆ್ಯಕ್ಷನ್. ಎಷ್ಟೋ ಜನ ಏನೂ ಟ್ಯಾಲೆಂಟೇ ಇರಲ್ಲ, ವಿತ್ ಆ್ಯಕ್ಷನ್ ದೇ ಹ್ಯಾವ್ ಗ್ರೋನ್. ಅರ್ಥ ಆಯ್ತಲ್ವಾ? ಟ್ಯಾಲೆಂಟೇ ಇಲ್ಲ. ನಾವು ನೋಡ್ತಾ ಇರ್ತೀವಿ ವಾಹಿನಿಲಿ, ಎಷ್ಟೋ ವಾಹಿನಿಲಿ ಏನೋ ಸುಮಾರಾಗಿ ಮಾಡ್ತಾನೆ ಸುಮ್ಮನೆ, ಆದರೂ ಕೂಡ ಅವರ ಮಾರ್ಸ್ ಡ್ರೈವ್ ಮಾಡಿಕೊಂಡು ನಾನು ಮಾಡಬೇಕು ಅನ್ನೋ ಒಂದು ಛಲ ಅಲ್ಲಿ ಬಂದಿರುತ್ತಲ್ಲಿ. ಸೊ ಕುಜದೋಷ ಇಸ್ ನಾಟ್ ಬ್ಯಾಡ್. ಯಾರಾದರೂ ಕುಜದೋಷ ಇದೆ ಅಂತ ನೀವು ಪೇಚಾಡಿದ್ರೆ ಅವನಿಗೆ ಬೇಜಾರಾಗುತ್ತೆ. ನಾನು ಇವ್ರಿಗೆಲ್ಲ ಇಷ್ಟೊಂದು ಸ್ಟ್ರೆಂತ್ ಕೊಡ್ತಾ ಇದ್ದೀನಿ, ನನ್ನನ್ನೇ ಇವರು ಶಾಂತಿ ಮಾಡ್ತಾರೆ, ನನ್ನನ್ನೇ ಇವರು ದೂರ ತಳ್ತಾರಲ್ಲ, ತಡಿ ಮಾಡ್ತೀನಿ. ಓವರ್ ಎ ಪೀರಿಯಡ್ ಆಫ್ ಟೈಮ್ ಇಟ್ ರಿಡ್ಯೂಸಸ್. ಕುಜದೋಷ ಶಾಂತಿ ಮಾಡಿ 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 ಇಡ್ತಾರೆ, ಆಮೇಲೆ ಕೆಲಸ ಹೋಯ್ತು. ಇವಾಗ ಎನರ್ಜಿನೇ ಇರಲ್ಲ ಮಾಡೋಕ್ಕೆ, ಫಿಟ್ಟೇ ಇರಲ್ಲ ಮಾಡೋಕ್ಕೆ, ಕೆಲಸ ಹೋಯ್ತು. ವೈ? ಬಿಕಾಸ್ ಯು ಆರ್ ರಿಡ್ಯೂಸ್ ದಿ ಎನರ್ಜೀಸ್ ಆಫ್ ದಿ ಮಾರ್ಸ್. ಎಲ್ಲರೂ ಎನರ್ಜಿನೇ ಅಲ್ವಾ? ಫಾರ್ ಎಕ್ಸಾಂಪಲ್ ನೀರನ್ನ ಮಾರ್ಸ್ ಅಂತ ಅನ್ಕೊಳ್ಳೋಣ.
ಮಾರ್ಸ್ನ ನಾವು ಜಾಸ್ತಿ ತಗೊಳ್ಳೋದಿಲ್ಲ, ಅಂದರೆ ನೀರು ತಗೊಳ್ಳಲ್ಲ ಜಾಸ್ತಿ, ಯಾಕಂದರೆ ಮಾರ್ಸ್ ಇಸ್ ಬ್ಯಾಡ್, ಡಿಹೈಡ್ರೇಷನ್ ಆಗುತ್ತಲ್ಲ ಬಾಡಿಗೆ. ಹಾಗೆ ವಾಟ್ ಎವರ್ ಇಟ್ ಈಸ್ ದೇರ್, ವೆನ್ ಯು ಡಿಸ್ಕಾರ್ಡ್ ಇಟ್, ಪ್ಲ್ಯಾಂಡ್ ಡಿಸ್ಕಾರ್ಡ್ ಭಾಳ ಇಂಪಾರ್ಟೆಂಟ್. ಫಾರ್ ಎಕ್ಸಾಂಪಲ್ ಪ್ಲ್ಯಾಂಡ್ ಡಿಸ್ಕಾರ್ಡ್, ಈಗ ಎನರ್ಜೀಸು ಮಾರ್ಸ್ 8 ಮತ್ತು 12 ಜಾಸ್ತಿ ಇರುತ್ತೆ, ಅದನ್ನು ದಾನ ಮಾಡೋದು ಒಳ್ಳೇದು. ಮಾರ್ಸಲ್ಲಿ ಎನರ್ಜೀಸ್ ಮೋರ್ ಇನ್ 8 and 12, ರ್ಯಾಶ್ ಹೈಯೆಸ್ಟ್ ಎನರ್ಜೀಸ್ ಆರ್ ಇನ್ 8 and 12 ಮಾರ್ಸ್ಗೆ, ಅರ್ಥ ಮಾಡ್ಕೊಳ್ಳಿ. ಸೊ ಈ ಒಂದು ವಿಚಾರದಲ್ಲಿ ಮಾರ್ಸ್ ದೋಷ ಒಳ್ಳೆಯದು ಸೈಂಟಿಫಿಕಲಿ, ಬಿಕಾಸ್ ಈಗಿನ ಕಾಲದಲ್ಲಿ ಯಾರಿಗೂ ಕೇರ್ ಮಾಡಲ್ಲ, ತಲೆ ಕೆಡ್ಸ್ಕೋಬೇಕು. ಚೆನ್ನಾಗಿದೆಯಾ, ದುಡ್ಡಿದೆಯಾ, ಬರ್ತಾರೆ ಜನ. ಮಾರ್ಸ್ ಬೇಕು, ಆಕ್ಷನ್. ಆಕ್ಷನ್ ಸ್ಪೀಕ್ಸ್ ಲೌಡರ್ ದ್ಯಾನ್ ದಿ ವರ್ಡ್ಸ್. ಅರ್ಥ ಆಯ್ತಲ್ಲ? ಆಕ್ಷನ್ ಸ್ಪೀಕ್ಸ್ ಲೌಡರ್ ದ್ಯಾನ್ ದಿ ವರ್ಡ್ಸ್. ಒಂದು ವಿಡಿಯೋ ನೋಡ್ಕೊಂಬರೋಣ ಮಾರ್ಸ್ ಬಗ್ಗೆ, ಫ್ಯಾಕ್ಟ್ಸ್ ಬಗ್ಗೆ. ಸ್ವಲ್ಪ ಇಂಗ್ಲೀಷಲ್ಲಿದೆ, ಅರ್ಥ ಮಾಡ್ಕೊಳ್ಳಿ, ಬ್ಯೂಟಿಫುಲ್ ಆಗಿದೆ. ಇಂಗ್ಲೀಷ್ ಒಂದು ಮಾರ್ಸ್ ಬಗ್ಗೆ ಒಂದು ಸಣ್ಣ ವಿಡಿಯೋ ನೋಡಿ. ಸೆಕೆಂಡ್ ಸ್ಮಾಲೆಸ್ಟ್ ಪ್ಲಾನೆಟ್ 4 to the sun ಅಂತ ಹಾಕಿದ್ದಾರೆ. ಆವರೇಜ್ ಡಿಸ್ಟೆನ್ಸ್ 22.79 ಕೋಟಿ ಕಿಲೋಮೀಟರ್ ದೂರ. ಸೊ ಆರ್ಬಿಟಲ್ ಪೀರಿಯಡ್ 687 ದಿವಸ ತಗೊಳುತ್ತೆ ಒಂದು ರೌಂಡ್ ಹೊಡಿಯೋಕ್ಕೆ, ಭೂಮಿಯ ಡೇಸ್ ತಗೊಳುತ್ತೆ. ಓಕೆ, ಇದನ್ನ ರೋಮನ್ ಗಾರ್ಡ್ ಆಫ್ ವಾರ್ ಅಂತ ಹೇಳಿದ್ದಾರೆ, ನಾವು ಕುಜ ವಾರೆ ಅಂತ ಹೇಳಿದೀವಿ. ನಮ್ಮ ವೇದಿಕೆ ಯಾರು ತಗೊಳ್ಳಲ್ಲ, ಎಲ್ಲ ಬೇರೆಯವ್ರು ಹೇಳಿದ್ರೆ ತಗೊಳ್ತಾರೆ. ಐರನ್ ಜಾಸ್ತಿ ಇದೆ, ರೆಡ್ ಪ್ಲಾನೆಟ್. ಹಾಗೆ ಇಲ್ಲಿರ್ತಕ್ಕಂಥದ್ದು ಲೈಫ್ ಇದೆ ಅಂತ, ಮತ್ತೆ ಅಲ್ಲಿ ಗಿಡ ಮರ ಬೆಳೆಯುತ್ತೆ ಅಂತ ಸ್ವಲ್ಪ ನಂಬ್ತಾರೆ, ಬಟ್ ಪೂರ್ತಿ ಎಕ್ಸ್ಪ್ಲೋರ್ ಮಾಡಾದ್ಮೇಲೆ ಗೊತ್ತಾಗುತ್ತೆ. ಇದು ಇಂಪಾರ್ಟೆಂಟ್ ಪಾಯಿಂಟ್. ಥಿನ್ ಅಟ್ಮಾಸ್ಫಿಯರ್ ಇದೆ, ವೆರಿ ಥಿನ್ ಅಟ್ಮಾಸ್ಫಿಯರ್. ಈ ತರ ಥಿಕ್ ಅಟ್ಮಾಸ್ಫಿಯರ್ ಇಲ್ಲಿ ಭೂಮಿ ಮೇಲೆ ಇಲ್ಲ. ಓಕೆ, ಅದು ಸ್ವಲ್ಪ ಟಿಲ್ಟ್ ಇರೋದ್ರಿಂದ, ನಾರ್ತ್ ಸೌತ್ ಟಿಲ್ಟ್ ಇರೋದ್ರಿಂದ ಸೀಸನ್ಸ್ ಆಗುತ್ತೆ. ನಾನು ಆಲ್ರೆಡಿ ಒಂದು ಹೇಳಿದೆ, ಹೈಯೆಸ್ಟ್ ಶಿಖರ ಯಾವ ಇದ್ರಲ್ಲೂ ಇಲ್ಲ, 27 ಕಿಲೋಮೀಟರ್ ಮೇಲ್ಗಡೆ ಇದೆ. ಎಷ್ಟು ಉದ್ದ ಇರುತ್ತೆ, ನಿಂತ್ಕೊಂಡು ನೋಡಿದ್ರೆ 27 ಕಿಲೋಮೀಟರ್ ಉದ್ದ ಅಂದ್ರೆ ಏನ್ರಿ, ಅದು ನೋಡಕ್ಕಾಗುತ್ತೆ, ಅದು ಅಷ್ಟು ದೊಡ್ಡದಿರುತ್ತೆ. ಹಾಗೆ ಲಾಸ್ಟ್ ಒಂದು ಮಾರ್ಕ್ ಇದೆ, ಅಂದ್ರೆ ಕುಜ ಅಂದ್ರೆ ಒಂದು ಕಟ್ ಅಂತ ಹೇಳ್ತೀವಲ್ಲ, ಆ ಕಟ್ನ ನಾವಿಲ್ಲಿ 4000 ಕಿಲೋಮೀಟರ್ ದೂರದಲ್ಲಿ ಒಂದು ಕಟ್ಟು. ಕುಜ ಅಂದ್ರೆ ಆ ಕುಯ್ಕೊಳ್ಳೋದು, ಮಾಡ್ಕೊಳ್ಳೋದು, ಇದನ್ನ ನೋಡ್ಕೊಂಡು ಹೇಳಿದ್. ಇದು ಹೆಂಗ್ ಗೊತ್ತಾಯ್ತೋ ಅವ್ರಿಗೆ, ನಮ್ಗೆ ಗೊತ್ತಿಲ್ಲ, ನಮ್ಮ ವೇದಿಕೆ ಅವ್ರಿಗೆ ಅದೊಂದು. ಹಾಗೆ ನಮ್ಮ ಕ್ಯಾಪ್ಸ್ ಅಲ್ಲಿ ವಾಟರ್ ಇದೆ ಅಂತ ಹೇಳ್ತಾರೆ, ಕಾರ್ಬನ್ ಡೈಆಕ್ಸೈಡ್ ಇದೆ ಅಂತ ಹೇಳ್ತಾರೆ, ಮೋರ್ ಕೋಲ್ಡ್ ಆಗಿರ್ತಕ್ಕಂಥದ್ದು. ಸೊ ಆಲ್ರೆಡಿ ಇದನ್ನ ಹೇಳಿದ್ದೀನಿ. ಸೂರ್ಯ ಅರ್ಧ ಭಾಗದಷ್ಟು ಕಾಣಿಸುತ್ತೆ ನಾವೇನಾದ್ರು ಮಂಗಳದಲ್ಲಿ ಹೋಗಿ ಕೂತ್ಕೊಂಡ್ರೆ. ಆಮೇಲೆ ನಮ್ಮಲ್ಲಿ ಬಹಳಷ್ಟು ಸ್ಪೇಸ್ ಎಲ್ಲ ಹೋಗಿದೆ. ಈಗ ಮಾರ್ಸ್ ರೋವರ್ ಅಂತ ಎಲ್ಲ ಇದಾಗಿದೆ. ಮರೈನರ್ 4 1964 ಅಲ್ಲೇ ಒಂದು ಪಿಕ್ಚರ್ ತೆಗೆದ್ರು ಅಲ್ಲಿಂದ. ಸೊ ಎಲ್ಲ ಬಹಳಷ್ಟು ಸ್ಟಡಿ ಮಾಡ್ತಕ್ಕಂಥದ್ದು ಸೋಲಾರ್ ಸಿಸ್ಟಮ್ ಅಲ್ಲಿ ಮಾರ್ಸ್ನೇ ಜಾಸ್ತಿ. ಓಕೆ, ಫೀನಿಕ್ಸ್, ಮಾರ್ಕ್ಸ್, ಲ್ಯಾಂಡರ್, ಆಪರ್ಚುನಿಟಿ ಲವರ್ ಮತ್ತೆ ಸ್ಪಿರಿಟ್, ಇದೆಲ್ಲ ಕೂಡ ಅಲ್ಲಿ ಈಗಲೂ ಕೂಡ ಸಂಚಾರ ಮಾಡಿ ಅದು ಫೋಟೋ ತೆಗಿತಾ ಇದೆ ಅಂತ ಹೇಳಿ. ಅದರ ಜೊತೆ ಮೇಲ್ಗಡೆ ಸ್ಯಾಟಲೈಟು ಕೊಟ್ಟಿದ್ದಾರೆ, ಹೇಗಿದೆ ಅಲ್ಲಿ ಇರ್ಬೋದಾ, ಇದೆಲ್ಲ ಯಾರು ಮಾಡಿರೋದು ಅದನ್ನ ನಾವು ಯೋಚನೆ ಮಾಡಲ್ಲ, ಸೈನ್ಸ್ ಅವರು ಅದನ್ನ ಕೇಳಲ್ಲ. ಬಹಳಷ್ಟು ಕಲ್ಲುಗಳು ಬಂದು ನಮ್ಮ ಮೀಟಿಯೋರೈಟ್ ತರ ಇಂಪ್ಯಾಕ್ಟ್ ಆಗಿ ನಮ್ಮ ಭೂಮಿಗೆ ಬಿದ್ದಿದೆ ಅಂತ ಹೇಳ್ತಾರೆ. ಡೆಬ್ರಿಸು ಇದೆಲ್ಲ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಫೈನಲಿ ನಾವು ಅಲ್ಲಿ ಹೋಗ್ಬೋದು ಅಂತ ಹೇಳ್ತಾ ಇದ್ದಾರೆ ತುಂಬಾ ಜನ. ನೋಡೋಣ ಮುಂದೆ, ಯಾಕಂದ್ರೆ ಇಲ್ಲಂತೂ ಭೂಮಿ ಜಾಗ ಸಾಕಾಗಲ್ಲ. ಅಲ್ಲೂ ಒಂದು ಸೈಟ್ ತೆಗೆಯೋಣ ಅಂತ ನಮಗೂ ಆಸೆ ಬರುತ್ತೆ. ಇಲ್ಲಂತೂ ಸೈಟ್ ಬೆಲೆ ಜಾಸ್ತಿ ಅಲ್ವಾ. ಮಂಗಳ ಅಂದ್ರೆ ಸೈಟ್, ಮಂಗಳ ಅಂದ್ರೆ ಭೂಮಿ, ಸೈಟ್, ಅಲ್ಲೂ ಒಂದು ತಗೊಳ್ಳೋಣ. ಓಕೆ, ರಿಜಿಸ್ಟರ್ ಮಾಡೋಣ ಎಲ್ಲರೂ ಹೋಗಿ ಬೇಗ. ಓಕೆ, ಒಂದು ಸಣ್ಣ ಬ್ರೇಕ್ ಆದ್ಮೇಲೆ ಮತ್ತೆ ಬರೋಣ. ಓಕೆ, ವೆಲ್ಕಮ್ ಬ್ಯಾಕ್. ಜೂನ್ 19 ಅಸ್ಟ್ರಾಲಜಿ ಕಲೀರಿ. ಇದಕ್ಕಿನ ಫ್ಯಾಸಿನೇಟಿಂಗ್ ಫ್ಯಾಕ್ಟ್ಸ್ ನಿಮ್ಗೆ ಅರ್ಥ ಆಗುತ್ತೆ. ನಿಮಗೆ ಲೈಫ್ ನೋಡೋ ರೀತಿನೇ ಬೇರೆ ಚೇಂಜ್ ಆಗುತ್ತೆ. ಎಷ್ಟೋ ಜನ ಇಲ್ಲಿ 5 ವರ್ಷದಿಂದ ನನಗೆ ಫ್ರೀ ಕಾಲ್ ಮಾಡ್ತಾರೆ. ನನಗೆ ಅವ್ರ ಬಗ್ಗೆ ಅಷ್ಟು ಒಂದು ಒಳ್ಳೆ ಒಪಿನಿಯನ್ ಇಲ್ಲ. ಆಕ್ಚುಲಿ ಹೇಳ್ತೀನಿ, ನಾನು ನಿಜ ಓಪನ್ ಆಗಿ ಹೇಳ್ತೀನಿ. ಯಾಕಂದ್ರೆ ಏನಿದೆ ಅದು ಓಪನ್ ಆಗಿ ಹೇಳ್ಬೇಕು. ಅವ್ರು ಕೇಳ್ತಾರೆ, ಇಲ್ಲಿ ಹೇಗೆ ವರ್ಕ್ ಆಗುತ್ತೆ ಅಂತ ಸ್ಯಾಂಪಲ್ ತೋರಿಸ್ತೀವಿ. 4-5 ವರ್ಷದಿಂದನೂ ನಾವು ನೋಡ್ತಾ ಇದೀವಿ, ಕೇಳ್ತಾ ಇದೀವಿ ಅಂತಾರೆ. ಒಂದು ಸಣ್ಣ ಆಲೋಚನೆ ಅವರು ಕ್ಲಾಸಿಗೆ ಬರೋದು ಮಾಡಿದ್ರೆ ಅವರು ಜೀವನನ್ನ ನೋಡ್ತಕ್ಕಂಥ ವಿಚಾರನೇ ಚೇಂಜ್ ಆಗುತ್ತೆ. ಡಿಪ್ರೆಷನ್ ಇಂದ ದೂರ ಆಗ್ತೀರಾ. ನಿಜವಾಗ್ಲು ಅಸ್ಟ್ರಾಲಜಿ ಕಲ್ತ್ರೆ ಡಿಪ್ರೆಷನ್ ಇಂದ ಫಸ್ಟ್ ದೂರ ಆಗ್ತೀವಿ. ಲೈಫಲ್ಲಿ ನಮಗೆ ಧೈರ್ಯ ಜಾಸ್ತಿ ಬರುತ್ತೆ ಫೇಸ್ ಮಾಡಕ್ಕೆ. ಹೇಸ್ಟಿ ಡಿಸಿಷನ್ಸ್ ತಗೊಳ್ಳಲ್ಲ ನಾವು ಜ್ಯೋತಿಷ್ಯ ಕಲ್ತಾಗ. ಹಾಗೆ ಲೈಫ್ನ ತುಂಬಾ ಸ್ಮೂತ್ ಆಗಿ ತಗೊಳ್ತೀವಿ, ಪಾಸಿಟಿವ್ ಆಗಿ ತಗೊಳ್ತೀವಿ.
ದುಃಖ ಇರುತ್ತೆ, ದುಃಖ ಇರೋದಿಲ್ಲ, ತೊಂದರೆ ಇರೋದಿಲ್ಲ ಅಂತಲ್ಲ, ಇರುತ್ತೆ. ಬಟ್ ಆದರೆ ವಿ ವಿಲ್ ಬಿ ಅಬೌವ್ ದಟ್. ಯಾಕಂದರೆ ನಾವು ಜ್ಯೋತಿಷ್ಯ ಕಲಿಬೇಕಾದ್ರೆ ಆಲ್ರೆಡಿ ನಮ್ಮ ಇಂಡಿಕೇಶನ್ಸು ಏನಿದೆ ಏನಿಲ್ಲ ಅದು ಮುಂದೆ ಬರ್ತಕ್ಕಂಥದ್ದು ಎಲ್ಲ ತೋರಿಸ್ಬಿಡುತ್ತೆ. ಯಾಕೆ ಜ್ಯೋತಿಷ್ಯ ಕಲಿಬೇಕು, ಯಾಕೆ ಎದುರ್ಕೊಳ್ತೀರಾ, ಏನಾಗ್ಬಿಡುತ್ತೋ ಅಂತ ಎದುರ್ಕೊಳ್ತಾರೆ ಕೆಲವರು ಅಸ್ಟ್ರಾಲಜಿ ಕಲಿಬೇಕು ಅಂತಂದರೆ. ನಥಿಂಗ್ ವಿಲ್ ಹ್ಯಾಪನ್. ಇದನ್ನ ಜ್ಯೋತಿಷ್ಯ ಅನ್ನೋದು ಹೆದರ್ಸಕ್ಕೆ ಕೂತಿಲ್ಲ. ಹೌ ಟು ಪ್ಲಾನ್ ಅವರ್ ಲೈಫ್, ವೆರಿ ಇಂಪಾರ್ಟೆಂಟ್. ಹೌ ಟು ಪ್ಲಾನ್ ಅವರ್ ಲೈಫ್. ನಾವು ಏನು ತಂದಿದ್ದೀವಿ, ನಮ್ಮ ಹತ್ರ ಏನಿದೆ, ನಮ್ಮ ಬತ್ತಳಿಕೆಯಲ್ಲಿ ಏನಿದೆ, ಎಷ್ಟು ಬಾಣಗಳಿದೆ ಗೊತ್ತಾಗುತ್ತೆ. ಇಲ್ಲ ಅಂದ್ರೆ ನಾವು ತೆಗೆದು ಹೊಡಿತಾ ಇರ್ತೀವಿ, ಮುಂದೆ ಹಿಂದೆ ಇರುತ್ತೆ ಅದು ಬತ್ತಳಿಕೆ, ಆಮೇಲೆ ಹುಡುಕ್ತೀವಿ, ಅಯ್ಯೋ ಎಲ್ಲ ಖಾಲಿ ಆಗೋಯ್ತಾ ಬತ್ತಳಿಕೆಯಲ್ಲಿ ಇರ್ತಕ್ಕಂಥದ್ದೆಲ್ಲ ಬಾಣ, ಏನಪ್ಪ ಮಾಡೋದು, ಮತ್ತೆ ಸಾಲ ತಗೊಂಬರೋಣ. ಪ್ಲಾನಿಂಗ್ ಇದ್ರೆ ಇಷ್ಟೇ ಬತ್ತಳಿಕೆಯಲ್ಲಿ ಇಷ್ಟೇ ಇದೆ ಅಂತ ಹಿಂದೆ ಇರುತ್ತಲ್ವಾ. ಸೊ ಆ ಥರ. ಸೊ ಅಸ್ಟ್ರಾಲಜಿ ವಿಲ್ ಹೆಲ್ಪ್. ಅಸ್ಟ್ರಾಲಜಿ ರೀಡ್ ಮಾಡುತ್ತೆ ವಾಟ್ ಈಸ್ ದಿ ಫಿಲಿಮೆಂಟ್ ಇನ್ ದಿ ಬತ್ತಳಿಕೆ, ಅಷ್ಟೇ. ಕರೆ ನೋಡೋಣ ಬನ್ನಿ. ನಮಸ್ಕಾರ, ಕ್ಲಾಸಿಗೆ ಬನ್ನಿ, ಸೇರ್ಕೊಳ್ಳಿ. ಹೇಳಿ. ನನ್ನ ತಂಗಿ ಮಗಳ ಬಗ್ಗೆ ಕೇಳಬೇಕಿತ್ತು. ಹೇಳಿ. 17/3/1997. 17/3/1997. ಓಕೆ. ಟೈಮ್ 2:20 AM. ಎಷ್ಟು? 2:20 AM. ಓಕೆ. ಬೆಂಗಳೂರು. ಏನ್ ಕೇಳಬೇಕಾಯ್ತು? ಕೆಲಸದ ಬಗ್ಗೆ ಕೇಳಬೇಕಿತ್ತು. ಇಂಜಿನಿಯರ್ ಮುಗಿಸಿದಾರೆ, ಕೆಲಸ ಸಿಗ್ತಾ ಇಲ್ಲ, ಅದ್ರ ಬಗ್ಗೆ ಕೇಳಬೇಕಿತ್ತು. ಓಕೆ. ಈಗ ಸದ್ಯಕ್ಕೆ ಅವ್ರಿಗೆ ಗುರುದಶೆ ಮುಗಿತಾ ಇದೆ 23ಕ್ಕೆ, ಆಮೇಲೆ ಶನಿ ದಶೆ ಸ್ಟಾರ್ಟ್ ಆಗುತ್ತೆ. ಗುರುದಶೆಯಲ್ಲಿ ಈಗ ರಾಹು ಭುಕ್ತಿ, ರಾಹುನಲ್ಲಿ ಅಂತರ್ಭುಕ್ತಿ ನೋಡೋಣ. ಗುರುನೇ ಅಂತರ್ಭುಕ್ತಿ ಸೆಪ್ಟೆಂಬರ್ವರೆಗೂ ಇದೆ. ಗುರುವಿನ ಕಾಂಬಿನೇಷನ್ ಅಲ್ಲಿ ಕೆಲಸಕ್ಕೆ 68379 6 ಕಾಂಬಿನೇಷನ್ ಇದೆ. ಸ್ವಲ್ಪ ಸುಮಾರಾಗಿರ್ತಕ್ಕಂಥ ಕೆಲಸ ಸಿಗುತ್ತೆ, ಸ್ವಲ್ಪ ಲಾಭದಾಯಕವಾಗಿ ಸಿಗಲ್ಲ, ಯಾಕಂದ್ರೆ 10 and 11 ಆಡ್ ಆಗಬೇಕು. ಬಟ್ ಗುರುವಿನ ಹಿಟ್ ಥಿಯರಿಲಿ 6 ಇರೋದ್ರಿಂದ ಇವ್ರಿಗೆ ಇದೇ ಸೆಪ್ಟೆಂಬರ್ ಒಳಗಡೆ, ಈಗ ಮೇ ಮುಗೀತು, ಈಗ ತಾನೇ ಸ್ಟಾರ್ಟ್ ಆಗಿದೆ ಗುರು ಅಂತರ್ಭುಕ್ತಿ. ಮೇ ಒಳಗಡೆ ಇವ್ರಿಗೆ, ಸೆಪ್ಟೆಂಬರ್ ಒಳಗಡೆ ಇವ್ರಿಗೆ ಜಾಬಲ್ಲಿ ಇರ್ತಾರೆ. ಸೆಪ್ಟೆಂಬರ್ ಒಳಗಡೆ ಜಾಬಲ್ಲಿ ಇರ್ತಾರೆ, ಏನು ಟೆನ್ಷನ್ ಇಲ್ಲ. ಬಟ್ ನಾಟ್ ಎ ವೆರಿ ಗುಡ್ ಸ್ಟ್ರಾಂಗ್ ಜಾಬ್. ಸೊ ಅದಕ್ಕೆ ಇವರು ಚಂದ್ರನಿಗೆ ಇವರು ಸ್ವಲ್ಪ ಆರಾಧನೆ ಮಾಡಬೇಕು. ಓಂ ಸೋಮ್ ಸೋಮಾಯ ನಮಃ ಅಂತ ಯಥೇಚ್ಛವಾಗಿ ಹೇಳ್ಕೋಬೇಕು. ಸ್ವಲ್ಪ ಈಸಿಯಾಗಿ ಸಿಗಲ್ಲ, ವಿತ್ ಎಫರ್ಟ್ ಇಂದ ಸಿಗುತ್ತೆ. ಎಫರ್ಟ್ ಕಾಂಬಿನೇಷನ್ ಸ್ವಲ್ಪ ಜಾಸ್ತಿ ತೋರಿಸ್ತಾ ಇದೆ, ಬಿಕಾಸ್ ಆಫ್ ಆಲ್ 3 ಹಿಟ್ಸ್. 3 ಹಿಟ್ ಆದ್ರೆ ಎಫರ್ಟ್ ಜಾಸ್ತಿ ಎಲ್ಲ ಕಡೆ, ಲೈನ್ 1 ಲೈನ್ 2 ಓಕೆ. 3 ಹಿಟ್ ಆಗಿದೆ, ಎಫರ್ಟ್ ಜಾಸ್ತಿ ಇರುತ್ತೆ. ಒಂದು ಬಿಳಿ ಕಲರ್ ಕರ್ಚೀಫ್ ಇಂಟರ್ವ್ಯೂ ಇಟ್ಕೊಂಡು ಹೋಗಿ. ಒಟ್ನಲ್ಲಿ ಸೆಪ್ಟೆಂಬರ್ ಒಳಗಡೆ ಡೆಫಿನೆಟ್ಲಿ ಆಗುತ್ತೆ. ನೆಕ್ಸ್ಟ್ ಜೂನ್ 19ಕ್ಕೆ ಕ್ಲಾಸ್ ಇದೆ, ಸೇರ್ಕೊಳ್ಳಿ, ಒಳ್ಳೇದಾಗ್ಲಿ. ನೆಕ್ಸ್ಟ್. ನಮಸ್ಕಾರ. ನಮಸ್ಕಾರ ಗುರುಜಿ. ಹೇಳಿ. ಗುರುಭ್ಯೋ ನಮಃ. ಹೇಳಿ ಸರ್. ನಮ್ ಜಮೀನ್ ಸಮಾಚಾರದ, ನಮ್ ಬ್ರದರ್ಸ್ ನನಗೆ ಕೋರ್ಟ್ಗೆ ಹೇಳ್ದಿದ್ದಾರೆ ಜಮೀನ್ ಸಮಾಚಾರದಲ್ಲಿ, ನಮ್ ಫಾದರ್ ಪ್ರಾಪರ್ಟಿಯಲ್ಲಿ ಪ್ರಶ್ನಾಶಾಸ್ತ್ರ. ಆಯ್ತು, ಹೌದು ಗುರುಜಿ. 1 to 240 ನಂಬರ್ ಹೇಳಿ. 132 ಗುರುಜಿ. 132 ಲಿಟಿಗೇಷನ್. ಗುರುದಶಾ ಪ್ರಶ್ನೆ. ಭುಕ್ತಿ ಬಂದ್ಬಿಟ್ಟು 2022 ಶುಕ್ರ, ಮುಂದಿನ ವರ್ಷ ಶುಕ್ರ ಚಿಕ್ಕದಾಗಿದೆ. ಗುರುನಲ್ಲಿ ವಿನ್ನಿಂಗ್ ಕಾಂಬಿನೇಷನ್ ಇದೆಯಾ? 6, 8, 11 ಕಾಂಬಿನೇಷನ್ ಇದೆ. ವಿನ್ನಿಂಗ್ ಕಾಂಬಿನೇಷನ್ ಇದೆ ಸರ್ ಗುರುನಲ್ಲಿ. ಶುಕ್ರನಲ್ಲಿ ಸ್ವಲ್ಪ ಕಮ್ಮಿ. ನೆಕ್ಸ್ಟ್ ಸೂರ್ಯನಲ್ಲಿ ವಿನ್ನಿಂಗ್ ಕಾಂಬಿನೇಷನ್ ಬರುತ್ತೆ, ಆದ್ರೆ ಕಸ್ಪಲಲ್ಲಿ ನೋಡ್ಬಿಡ್ತೀನಿ. ಶನಿ ಸ್ವಲ್ಪ ರೆಟ್ರೋಗ್ರೇಡ್ ಬಿಡಬೇಕು. ರೆಟ್ರೋಗ್ರೇಡ್ ಬಿಡಕ್ಕೆ ಸ್ವಲ್ಪ ಟೈಮ್ ಬೇಕು, ಒಂದು 5-6 ತಿಂಗಳಾಗುತ್ತೆ. 11ನೇ ಮನೆ ಲಾಭದ ಸ್ಥಾನ. ಬಟ್ 11ನೇ ಮನೆ ಲಾಭದ ಸ್ಥಾನದಲ್ಲಿ ಫ್ಲೋ ಇಸ್ ಲೋ. ಸ್ವಲ್ಪ ದುಡ್ಡು ಖರ್ಚು ಮಾಡ್ತೀರಾ ಚೆನ್ನಾಗಿ, ಅದೊಂದು ಸ್ವಲ್ಪ ಸಮಸ್ಯೆ ಇದೆ. ದುಡ್ಡು ಖರ್ಚಾಗೋದು ಸ್ವಲ್ಪ ಸಮಸ್ಯೆ ಇದೆ. ಹಿಟ್ ಥಿಯರಿಲಿ ನೀವು ವಿನ್ ಆಗಬೇಕು ಅಂದ್ರೆ ಒಂದು ಬಗಳಾಮುಖಿ ಮಂತ್ರ ಹೇಳಬೇಕು. ಓಂ ಹ್ರೀಂ ಬಗಳಾಮುಖಿ, ಗೂಗಲ್ ಮಾಡಿ ಸಿಗುತ್ತೆ. ಓಂ ಹ್ರೀಂ ಬಗಳಾಮುಖಿ. ಆ ಬಗಳಾಮುಖಿ ಅಂತ ಆದ್ಮೇಲೆ ಯಾರು ನಿಮಗೆ ಕೇಸ್ ಹಾಕಿದ್ರೆ ಅವ್ರ ಹೆಸರು ಹಾಕ್ಬೇಕಲ್ಲಿ, ನಿಮ್ಮ ಬ್ರದರ್ಸ್ ಹೆಸರು ಹಾಕ್ಬೇಕು. ಹೆಸರು ಹಾಕ್ಬಿಟ್ಟು ಸರ್ವದುಷ್ಟಾನಾಂ ವಾಚಂ ಮುಖಂ ಪದಂ ಸ್ತಂಭಯ ಜಿಹ್ವಾಂ ಕೀಳಯ ಬುದ್ಧಿ ವಿನಾಶಾಯ ಹ್ರೀಂ ಓಂ ಸ್ವಾಹ. ಇದನ್ನ ಬೆಳಗ್ಗೆ 108, ಮಧ್ಯಾಹ್ನ 108, ಸಂಜೆ 108 ಹೇಳಿ. ಅದರ ಜೊತೆಲಿ ನಿಮಗೆ ಇಲ್ಲಿ ಉಪದ್ರವ ಕೊಡ್ತಕ್ಕಂಥ ಗ್ರಹ 3 ಇದೆ. ಅದರಲ್ಲಿ ಸ್ಟ್ರಾಂಗೆಸ್ಟ್ ಗ್ರಹ ಯಾವುದು ಅಂತ ನೋಡೋಣ. ಬುಧ ಸ್ವಲ್ಪ ಚೆನ್ನಾಗಿಲ್ಲ, ಮರ್ಕ್ಯುರಿ ಇಸ್ ನಾಟ್ ಗುಡ್. ಸ್ವಲ್ಪ ಹೆಸರು ಕಾಳು ಬುಧವಾರ 3 ತಿಂಗಳು ದಾನ ಮಾಡಿ, ಕೈಲಾಶ ಯಂತ್ರ ಸ್ಥಾಪನೆ ಮಾಡಿ.
ಅದ್ರ ಜೊತೆಗೆ ವಿನ್ ಆಗಬೇಕು ಅನ್ನೋದಕ್ಕೆ ಈ ಪ್ರಶ್ನಾಶಾಸ್ತ್ರದಲ್ಲಿ ಸ್ವಲ್ಪ 9 ನಿಮಗೆ ಮಾರ್ಸ್ ಹೆಲ್ಪ್ ಮಾಡುತ್ತೆ. 279 ಕಾಂಬಿನೇಷನ್, ಒಂದು ಹವಳ ಅಥವಾ 3 ಮುಖದ ರುದ್ರಾಕ್ಷಿ ಧರಿಸಿ. ನೆಕ್ಸ್ಟ್. ಹಲೋ ಹಲೋ, ನಮಸ್ತೆ ಸರ್. ಹೇಳಿ. ನಮ್ಮ ಮಗಳದ್ ಕೇಳ್ಬೇಕಿತ್ತು. 7/3/2001 ಬೆಳಿಗ್ಗೆ 11:50. ಹುಟ್ಟಿದೂರು ಹಾಸನ. ಏನ್ ಕೇಳ್ಬೇಕಾಯ್ತು? ಅದೇ ಮುಂದೆ ಫ್ಯೂಚರ್ ಹೆಂಗಿದೆ, ಏನು ವಿದ್ಯಾಭ್ಯಾಸ, ಮದುವೆ. ಸೊ ಕಲಿಸ್ಕೊಟ್ಬಿಟ್ರೆ ಅವ್ರ ಫ್ಯೂಚರ್ ಗೊತ್ತಾಗ್ಬಿಡುತ್ತಲ್ಲ. ಜ್ಯೋತಿಷ್ಯ ಯಾಕೆ ಭಯನಾ? ಏನು ಸಮಾಚಾರ? ನಿಮ್ ಮನ್ಸಲ್ಲಿ ಏನಿದೆ? ಜ್ಯೋತಿಷ್ಯ ಕಲಿಬಾರ್ದು ಅಂತಿದ್ಯಾ? ನಾನು ಕೇಳ್ಕೊ, ಅರ್ಥ ಮಾಡ್ಕೋಬೇಕು. ಅವ್ರ ಫ್ಯೂಚರ್ ಬಗ್ಗೆ ಬಹಳ ಇಷ್ಟ. ಏನಕ್ಕೆ ಜ್ಯೋತಿಷ್ಯ ಕಷ್ಟ ಅಂತನಾ ನಿಮ್ ಮನ್ಸಲ್ಲಿ? ಇಷ್ಟು ದಿವಸ ನಾನು ಹೇಳ್ತಾ ಗೊತ್ತಾಗಲ್ಲ ನಮ್ಗೆ ಅಂತ. ಅಂದ್ರೆ ನಾನು ಇಲ್ಲಿ ದಡ್ಡ ಕುತ್ಕೊಂಡಿರೋದು ದಡ್ಡ ತರ ಹೇಳ್ಕೊಡ್ತೀನಿ ಅಂತ ನಮ್ಗೆ ಅರ್ಥ ಆಗುತ್ತೋ ಇಲ್ವೋ ಅನ್ನೋದು. ಅಂದ್ರೆ ಈಗ ನಿಮ್ ಮಗಳಿಗೆ ಅರ್ಥ ಆಗದೆ ಹೋದ್ರು ಸ್ಕೂಲ್ ಕಳ್ಸಿದ್ರಿ ತಾನೆ? ಯಾವ ಕಾನ್ಫಿಡೆನ್ಸ್ ಮೇಲೆ ಸ್ಕೂಲ್ ಕಳ್ಸಿದ್ರಿ? ನಾವು ಸ್ವಲ್ಪ ಕಲ್ತಿದ್ವಲ್ಲ ಸರ್, ಅದಕ್ಕೆ. ಅಲ್ಲಪ್ಪ, ನಿಮ್ಮ ಮಕ್ಕಳು ಸ್ಕೂಲ್ ಕಳಿಸ್ತಿರ್ಲ, ಯಾವ ಕಾನ್ಫಿಡೆನ್ಸ್ ಮೇಲೆ ಕಳಿಸ್ತೀವಿ? ಓದ್ತೀರ ಮುಂದೆ ಅಂತ. ಅಂದ್ರೆ ದಡ್ಡ ಅಂದಿದ ತಕ್ಷಣ ಫಸ್ಟೇ ನಮ್ಮ ಮಗ ದಡ್ಡ ಅಂದಿದ ತಕ್ಷಣ ಸ್ಕೂಲ್ಗೆ ಸೇರ್ಸೋದ್ ಬೇಡವಾ? ಇಲ್ಲ ಇಲ್ಲ, ಇದೇ ನಿಮ್ಮ ದಡ್ಡತನ. ಸುಮ್ಮನೆ ಏನೇನೋ ಹೇಳ್ತೀರಾ, ಅದು ಬರಕ್ಕೆ ಇಂಟ್ರೆಸ್ಟ್ ಇಲ್ಲ. ಕಲಿತೀವಿ ಬಿಡಿ ಸರ್. ಆಯ್ತಾಯ್ತು, ಗೊತ್ತಾಯ್ತು ಬಿಡಿ ನೀವು ಹೇಳೋದ್ರಲ್ಲಿ. ಬೇರೆದಕ್ಕೆ ಖರ್ಚು ಮಾಡ್ತೀರ ಅಷ್ಟೇ. ಕೇತು ಮಕ್ಕಳು ಕೊಡಿ, ಅವ್ರ ಲೈಫ್ ನ ನೋಡ್ಕೋತಾರ ಅವರು. ಕೇತು ದಶೆ ಇದೆ. ಏನ್ ಓದಿದಾರ ಈಗ? ಈಗ ಇಂಜಿನಿಯರ್ ಓದ್ತಾ ಇದಾರೆ. 8, 11, 12. ಇದು ಇಂಜಿನಿಯರ್ಗಿನ ಅಪ್ಪ, ಇದು ಇಂಜಿನಿಯರ್ ಅವ್ರ ಅಪ್ಪ. ಇದು ಈಗ ಈ ಪ್ರೋಗ್ರಾಮ್ ಇದು 8, 11, 12, 1, 6, 11. ಮ್ಯಾರಿಡ್ ಲೈಫ್ ಸ್ವಲ್ಪ ಪ್ರಾಬ್ಲಮ್ ಇದೆ ಅಷ್ಟೇ. ಅದು ಬಿಟ್ರೆ ಬೇರೆ ಎಲ್ಲ ಸಖತ್ತಾಗಿದೆ. ಮ್ಯಾರಿಡ್ ಲೈಫ್ ಅಲ್ಲಿ 6 ಹಿಟ್ ಆಗಿದೆ ಶುಕ್ರ. ಮ್ಯಾರಿಡ್ ಲೈಫ್ ಚೆನ್ನಾಗಿರಲ್ಲ. ಯಾವ ಎಕ್ಸ್ಟ್ರೀಮ್ಸ್ ಬೇಕಾದ್ರೂ ಹೋಗ್ಬೋದು, ಅದೇನು ಮಾಡಕ್ಕಾಗಲ್ಲ. ಅದನ್ನ ಸ್ವಲ್ಪ ಸಾಧ್ಯವಾದಷ್ಟು ಸೈಲೆಂಟ್ ಆಗಿದ್ರೆ ಒಳ್ಳೇದು. ಅರ್ಥ ಆಯ್ತಲ್ವಾ? ಇಲ್ಲಿ ನೋಡಿ, ಮಂಗಳ ಅಂತ ಹೇಳಿದೆ, 7ನೇ ಮನೇಲಿ ಕುಜ ಇದ್ದಾನೆ, ಕುಜ ದೋಷ ಅಂತ ಹೇಳಿದೆ ನೋಡಿ. ಸ್ಟ್ರಾಂಗ್ ಆಗಿರುತ್ತೆ, ಅದಕ್ಕೆ BE ಮಾಡ್ತಾರೆ, ಒಳ್ಳೆ ಕಂಪ್ನಿಗೆ ಹೋಗ್ತಾರೆ, ಫಸ್ಟ್ ಕ್ಲಾಸ್ ಆಗಿರ್ತಾರೆ. ಇವರು ಜ್ಯೋತಿಷ್ಯ ಕಲಿಬೇಕು, ಸಖತ್ತಾಗಿ ಅರ್ಥ ಆಗುತ್ತೆ. ಯಂಗ್ಸ್ಟರ್ಸ್ ಗೊತ್ತಾಗಲ್ಲ. ನಮ್ ಪ್ರೋಗ್ರಾಮ್ ಕೂತ್ಕೊಂಡು ಯಂಗ್ಸ್ಟರ್ಸ್ ನೋಡೋದೇ ಇಲ್ಲ. ಎಂತೆಂತ ಇನ್ಫಾರ್ಮೇಶನ್ ಕೊಡ್ತೀವಿ. ಈ ಪೋಷಕರು ಬಂದು ಕೂರಿಸ್ಬೇಕು ಬಲವಂತವಾಗಿ, ಇವ್ರ ಪ್ರೋಗ್ರಾಮ್ ನೋಡಿ ಅಂತ. ಐ ವಿಲ್ ಗಿವ್ ಯು ಸೈಂಟಿಫಿಕ್. ಹಿಂದೂ ಧರ್ಮನ ಇಂಪ್ರೂವ್ ಮಾಡ್ಬೋದು ನಾವೆಲ್ಲ. ಪೋಷಕರು ಸ್ವಲ್ಪ ಯಂಗ್ಸ್ಟರ್ಸ್ ಹೇಳಿ ಹಿಂದೂ ಧರ್ಮನ ಇಂಪ್ರೂವ್ ಮಾಡಬೇಕು. ಮಾಡೋಣ, ತೋರಿಸಿ, ಇರ್ಲಿ. ನೆಕ್ಸ್ಟ್. ಫಸ್ಟ್ ಕ್ಲಾಸ್ ಆಗಿದೆ. ಹಲೋ ಗುರುಜಿ, ಹೇಳಿ. ನಮ್ಮ ಮಗನ ಬಗ್ಗೆ ಕೇಳಬೇಕಾಗಿತ್ತು. ಹೇಳಿ. ಹೇಳಿದ ಮಾತು ಕೇಳಲ್ರಿ, ಬರೇ ಹೊರಗೆ ತಿರುಗ್ತಾನೆ ಫ್ರೆಂಡ್ಸ್ ಜೊತೆಗೆ. ಡೇಟ್ ಆಫ್ ಬರ್ತ್ ಹೇಳಿ. ಇದು ಪ್ರಶ್ನೆಶಾಸ್ತ್ರ 25. ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ತೀರಾ? ಡೇಟ್ ಆಫ್ ಬರ್ತ್ ಇಲ್ವಾ? ಟೈಮಿಂಗ್ ಸರಿ ಇಲ್ಲ. ಹೆಲ್ತ್ ಅಲ್ಲಿ ನೋಡ್ತೀವಿ, ಟೆಂಪರ್ಮೆಂಟ್ ಗೊತ್ತಾಗುತ್ತೆ. ಯಾರಾದ್ರೂ ಹೇಳಿದ ಮಾತು ಕೇಳಿಲ್ಲ ಅಂದ್ರೆ ವಿ ಹ್ಯಾವ್ ಟು ಸಿ ಇನ್ ಹೆಲ್ತ್ ಕಾಂಬಿನೇಷನ್ ಅಲ್ಲಿ ಗುರು 1, 1 ಸಿಂಗಲ್ ಇರ್ತಕ್ಕಂಥದ್ದು. 1, 2, 5, 5, 9 ಇಲ್ಲಿ ಸೋಂಬೇರಿತನ ಕಾಂಬಿನೇಷನ್ಸ್ ತೋರಿಸುತ್ತೆ. ಗುರುವಿನಲ್ಲಿ 5, 9 ಕಾಂಬಿನೇಷನ್ ಬೇರೆ ಇದೆ. 5, 9 ಈಸ್ ಆಲ್ಸೋ ನಾಟ್ ಗುಡ್. ಸ್ವಲ್ಪ ಸೋಂಬೇರಿತನ ಕಾಂಬಿನೇಷನ್ಸ್ ತೋರಿಸ್ತಾ ಇದೆ. ಅದು ಬಹಳಷ್ಟು ದಿವಸದಲ್ಲೂ ಇರೋದ್ರಿಂದ ಪ್ರಶ್ನಾಶಾಸ್ತ್ರದಲ್ಲಿ ಸ್ವಲ್ಪ ಅವರು ಹೇಳಿದ ಮಾತು ಕೇಳಬೇಕು ಅಂತಂದ್ರೆ ಅಲ್ಲಿ ನಮಗೆ 5 ಅನ್ನೋದು ಬರಬೇಕು. 5 ಹಿಟ್ ಆಗಿಲ್ಲ. ಪ್ರೀತಿ, 5ನೇ ಮನೆ ಪ್ರೀತಿ ಅಂತಕ್ಕಂಥದ್ದು ಅದಿದ್ರೆ ನಾವು ಸ್ವಲ್ಪ ಇದು ಮಾಡ್ಕೋಬಹುದು. ಇಲ್ಲಿ ಸ್ಯಾಟರ್ನ್ ಸ್ವಲ್ಪ ಸ್ಟ್ರಾಂಗ್ ಇರೋದ್ರಿಂದ ಓಂ ಶ್ರೀ ಶನೇಶ್ವರಾಯ ಸ್ವಾಹ ಅಂತ ನೀವು ಪಠನೆ ಮಾಡಿ. 1. 2ನೇದು ಆಕರ್ಷಣೆ ಮಾಡಬೇಕು ಅಂತಂದ್ರೆ ಅವನಿಗೆ ಸ್ವಲ್ಪ ಊಟದಲ್ಲಿ ಸ್ವಲ್ಪ ಹೆಚ್ಚು ಬಾಳೆಹಣ್ಣು ಕೊಡಿ, ಬಾಳೆಹಣ್ಣು ತಿನ್ನಕ್ಕೆ ಕೊಡಿ. 7ನೇ ಮನೆ ದಿ ಆಪೋಸಿಟ್ ಪರ್ಸನ್ ಅಟ್ರಾಕ್ಷನ್. ಬಾಳೆಹಣ್ಣು ಇಟ್ಕೊಂಡು ಒಂದು ಮಂತ್ರ ಹೇಳಿ. ಓಂ ಅವನ ಹೆಸರು ಆಕರ್ಷಾಯ ಸ್ವಾಹ. ಓಂ ಅವನ ಹೆಸರು ಆಕರ್ಷಾಯ ಸ್ವಾಹ. 108 ಸತಿ ಬಾಳೆಹಣ್ಣು ಮೇಲೆ ಹಿಂಗೆ ಇಟ್ಕೊಂಡು ಕೈ ಇಟ್ಕೊಂಡು ಕೊಡ್ತಾ ಇರಿ. ಒಂದು 6 ಮಂತ್ಸ್ ಟೈಮ್ ತಗೊಳುತ್ತೆ. ಆಮೇಲೆ ಹೇಳಿದ ಮಾತು ಕೇಳ್ತಾನೆ. 6 ತಿಂಗಳು ಕಂಟಿನ್ಯೂಸ್ ಆಗಿ ಮಾಡಿ. ಒಳ್ಳೇದಾಗ್ಲಿ. ನಮಸ್ಕಾರ. ನಮಸ್ಕಾರ ಸರ್. ಹೇಳಿ. ನಮಸ್ತೆ ಸರ್. ಗುರುಭ್ಯೋ ನಮಃ. ಒಳ್ಳೇದಾಗ್ಲಮ್ಮ. ಥ್ಯಾಂಕ್ ಯು ಸರ್. ನನ್ನ ಹೆಸರು ಸಂಧ್ಯಾ. ನಾನು ಮನೆ ಬಗ್ಗೆ ಕೇಳಬೇಕಿತ್ತು. ಹಲೋ, ಹೇಳಿ, ಮಾತಾಡಿ. ನಮ್ಮ ಮನೆ ಬಗ್ಗೆ ಕೇಳಬೇಕಿತ್ತು. ಇವಾಗ ನಂದೊಂದು ಪ್ರಾಪರ್ಟಿ ಇದೆ, ಅದನ್ನು ಕೊಟ್ಬಿಟ್ಟು ನಾನು ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ಬೇಕಾ, ಡೇಟ್ ಆಫ್ ಬರ್ತ್ ಹೋಗ್ಬೇಕಾ, ಅದನ್ನ ಹೇಳಿ ಫಸ್ಟ್. ಪ್ರಶ್ನಾಶಾಸ್ತ್ರ ಕೇಳಲಾ? ಓಕೆ ಸರ್. ನನ್ನ ಮನೆ ಬಗ್ಗೆ, ಮನೆದು ಪ್ರಾಪರ್ಟಿ ನಂಬರ್ ಹೇಳಮ್ಮ. ನಂಬರ್ 1249. ನಂದ 30 ಹೇಳ್ತೀನಿ ಸರ್. 30. ಫಸ್ಟ್ ಇದನ್ನೆಲ್ಲ ಮುಗಿಸ್ಕೊಂಡು ಆಮೇಲೆ ಹೇಳಿ. ಇದೆಲ್ಲ ಡೀಟೇಲ್ಸ್ ಎಲ್ಲ ಹೇಳಿ ಆಮೇಲೆ ಹೇಳಿದ್ರೆ ಒಳ್ಳೇದು. ಇವಾಗ ಮಾತಾಡಿ. ಇವಾಗ 30 ಸರ್ ನಂಬರು.
ಅದೇ ನಾನು ಒಂದು ಪ್ರಾಪರ್ಟಿ ಇದೆ ಈಗ, ಅದನ್ನ ಕೊಟ್ಬಿಟ್ಟು ಈಗ ಇನ್ನೊಂದ್ ಕಡೆ ತಗೊಳ್ಬೇಕು ಅಂತ ಇದ್ದೀನಿ. ಹಲೋ, ಹಾ ಕೇಳಿಸ್ತಾ ಇದೆ, ಹೇಳ್ತಾ ಇರಿ. ತಗೊಳ್ಬೇಕು ಅಂತ ಇದ್ದೀನಿ, ಅದು ಆಗತ್ತಾ? ಇನ್ನೊಂದು ನಂಗೆ ಈಗ ಟೈಮ್ ಸರಿ ಇದೆಯಾ ಇಲ್ವಾ ಅಂತ ಕೇಳಬೇಕಿತ್ತು. ಮನೆ ಕಟ್ಟಕ್ಕೆ ಫಸ್ಟ್ ಕ್ಲಾಸ್ ಆಗಿದೆ. 4611 ಲೋನ್ ಹೋಗಿ ಲೋನ್ ತಗೊಳ್ಳಿ. ಓಕೆ, ಸ್ವಲ್ಪ ಬ್ಲೋ ಅಪ್ ಮಾಡಿ, ಇದು ಬ್ಲೋ ಅಪ್ ಮಾಡಿ. ಹಂಗೆ ಇರಲಿ ಸರ್, ಇದು ಕಾಣಿಸುತ್ತೆ ಚೆನ್ನಾಗಿ, ಇದ್ರಲ್ಲಿ ಕಾಣಿಸಲ್ಲ. ಸೊ ಇಲ್ಲಿ ನಾವು ಪ್ರಾಪರ್ಟಿ ಅಂಡ್ ವೆಹಿಕಲ್ ಪ್ರಶ್ನಾಶಾಸ್ತ್ರದಲ್ಲಿ ಇಂಡಿಕೇಶನ್ ಕೊಟ್ಬಿಡುತ್ತೆ. ಪರ್ಚೇಸ್ ಆಫ್ ಪ್ರಾಪರ್ಟಿ ಆರ್ ವೆಹಿಕಲ್ಗೆ ಗ್ರೀನ್ ಸಿಗ್ನಲ್ ತೋರಿಸಿದೆ, ವೆರಿ ಹೈ. ನೀವು ದಶಾದಲ್ಲಿ ಮಾಡೇ ಮಾಡ್ತೀರಾ. ಈಗ ಸದ್ಯಕ್ಕೆ ಭುಕ್ತಿ ಹೇಗಿದೆ ನೋಡ್ತೀವಿ. ಭುಕ್ತಿ ಇದ್ದಾಗ ಇಲ್ಲಿ ನಮಗೆ ಭುಕ್ತಿ ಸದ್ಯಕ್ಕೆ ಪರಿಸ್ಥಿತಿ ಸ್ವಲ್ಪ ಲೋ ಇದೆ, ಮಾರಕ್ ತೋರಿಸ್ತಾ ಇದೆ. ನೀವು ಹೇಳ್ದಂಗೆ ಮಾರಕ್ ತೋರಿಸ್ತಾ ಇದೆ. ಇಲ್ಲಿ ನೋಡಿ 312 ಮಾರಕ್ಕೆ ಸ್ವಲ್ಪ ಕಮ್ಮಿಗೆ ಹೋಗುತ್ತೆ, ಅದನ್ನು ನೀವು ಅಡ್ಜಸ್ಟ್ ಮಾಡ್ಕೋಬೇಕು. ಇನ್ನು ಮುಂದಿನ ಇದಕ್ಕೆ ಕಾದ್ರೆ ಸ್ವಲ್ಪ ಜಾಸ್ತಿ ಆಗುತ್ತೆ, ಯಾಕಂದ್ರೆ ಅಲ್ಲಿ ಬ್ಲೂ ಆಯ್ತು. ಸೊ ನೀವು ಸೂರ್ಯ ಭುಕ್ತಿಲಿ ಸ್ವಲ್ಪ ಮಾರಿದ್ರೆ ಬಹಳ ಒಳ್ಳೆಯದು. ಸೂರ್ಯ ಭುಕ್ತಿ ಚಂದ್ರನಲ್ಲಿ ಇನ್ನೂ ಸ್ವಲ್ಪ ಲಾಭ ಬರುತ್ತೆ ಜಾಸ್ತಿ. ಸ್ವಲ್ಪ ವೆಯ್ಟ್ ಮಾಡಿ ಮಾರಿದ್ರೆ ಜಾಸ್ತಿ ಲಾಭ. ಸೊ ಸ್ವಲ್ಪ ದೂರದಲ್ಲಿದೆ ಅದು, ಸ್ವಲ್ಪ ನೀವು ವೆಯ್ಟ್ ಮಾಡಿ ಮಾರಬೇಕು. ಯಾವಾಗ ಅಂತಂದ್ರೆ ಸೂರ್ಯ ಮತ್ತೆ ಕೇತು ಚಂದ್ರ ಅದರಲ್ಲಿಲ್ಲ, ಅದಾದಮೇಲೆ ಮಂಗಳ, ಸೂರ್ಯ ಮಂಗಳ ಮತ್ತೆ ಶನಿ. 2000 ಅಕ್ಟೋಬರ್ ಆದ್ಮೇಲೆ ಮಾರಿ, ಅಕ್ಟೋಬರ್ ಆದ್ಮೇಲೆ ಮಾರಿ ಒಳ್ಳೇದಾಗುತ್ತೆ. ಅಕ್ಟೋಬರ್ ಆದ್ಮೇಲೆ ಮಾರಿ, ಫಸ್ಟ್ ಕ್ಲಾಸ್ ಆಗಿರುತ್ತೆ. ಇನ್ನು ನೀವು ಸ್ವಲ್ಪ ವೆಯ್ಟ್ ಮಾಡಿದ್ರೆ 2022 ಸೆಪ್ಟೆಂಬರ್ ಆದ್ಮೇಲೆ ಇನ್ನೂ ಒಳ್ಳೆ ರೇಟ್ಗೆ ಹೋಗುತ್ತೆ, ಇನ್ನೂ ಒಳ್ಳೆ ರೇಟ್ ಹೋಗುತ್ತೆ. 2022 ಭುಕ್ತಿಗಳಲ್ಲಿ ನಾವು ನೋಡಿದಾಗ ಚಂದ್ರ ಇನ್ನೂ ಸ್ವಲ್ಪ ಸ್ಟ್ರಾಂಗ್ ಆಗಿದ್ದಾನೆ, ಮಂಗಳನೂ ಸ್ಟ್ರಾಂಗ್ ಆಗಿದ್ದಾನೆ. 1 ವರ್ಷ ಬಿಟ್ಟು ಮಾಡಿದ್ರೆ ಜಾಸ್ತಿ ಅಧಿಕ ಲಾಭನೂ ಬರುತ್ತೆ. ಮನೆ ಕಟ್ಟೋ ಯೋಗ ದಶಾದಲ್ಲಿ ಹೇಳ್ಬಿಟ್ಟಿದೆ. ಒಟ್ಟಿನಲ್ಲಿ ಗುರುವಿನಲ್ಲಿ 27 ಒಳಗಡೆ ಕಟ್ಬಿಡ್ತೀರಾ, 2027 ಒಳಗಡೆ ಮನೆ ಕಟ್ತೀರಾ. ನೆಕ್ಸ್ಟ್ ಪ್ರತಿಯೊಂದು ಇಂಡಿಕೇಶನ್ ವಿತ್ ಡಿಸ್ಕ್ರಿಪ್ಷನ್ ಇಲ್ಲಿ ಕೊಟ್ಬಿಡ್ತೀವಿ ಪ್ರಶ್ನಾಶಾಸ್ತ್ರದಲ್ಲಿ. ನಿಮಗೇನು ಕಷ್ಟನೇ ಆಗಲ್ಲ, ನಮ್ಗೆ ಅರ್ಥ ಆಗಲ್ಲ, ನಮಗೆ ಬರಲ್ಲ, ಇಷ್ಟು ಚೆನ್ನಾಗಿ ಟಿವಿಲಿ ತೋರಿಸ್ಕೊಂಡು ಮಗು ಥರ ಹೇಳ್ಕೊಡ್ತಾ ಇದ್ದೀನಿ. ಅಟ್ಲೀಸ್ಟ್ ಬರದೇ ಇದ್ರು ಮನ್ಸೊಳಗಡೆ ಬರ್ತೀವಿ ಅಂತಾದ್ರೆ ಹೇಳ್ರಿ, ಅದು ಬಿಟ್ಟು ಅರ್ಥ ಆಗಲ್ಲ ಅಂತ. ಏನು ಅರ್ಥ ಆಗಲ್ಲ? ಅಷ್ಟು ದಡ್ರ ನೀವು? ಅಷ್ಟು ದಡ್ರ ನೀವು ಅನ್ಕೋಬೇಕು. ನಾನು ದಡ್ಡ ಅಲ್ಲ ಅನ್ಕೋಬೇಕು ನಾವು. ಆದರೆ ಎಲ್ಲರ ಮುಂದೆ ನಾನು ದಡ್ಡಿ ಅಂತ ದಡ್ಡ ಅಂತ ಹೇಳ್ಕೊಳ್ತಾರೆ. ಸುಮ್ಮನಿರಿ. ಬರೋಕ್ಕೆ ಇಷ್ಟ ಇಲ್ಲ ಅಂದರೆ ಬರ್ತೀವಿ ಅಂತೇಳಿ ಸುಮ್ಮನೆ ಆಗಿ. ಎಲ್ಲ ಗೊತ್ತು, ಕಲಿಯುಗದಲ್ಲಿ ಏನೇನು ಅಂತ ಗೊತ್ತು. ಓಕೆ, ಒಳ್ಳೆ ವಿದ್ಯೆ ಸರಸ್ವತಿ ಕರಿತಾ ಇದೆ ಬನ್ನಿ ಅಂತ. ನಿರಾಕಾರ ಮಾಡಿದ್ರೆ ಸರಸ್ವತಿನೇ ಒದ್ದಂಗೆ. ಸರಸ್ವತಿಯಿಂದನೇ ಲಕ್ಷ್ಮಿ ಬರೋದು. ಯಾವಾಗಲೂ ಅರ್ಥ ಮಾಡ್ಕೊಳ್ಳಿ, ಸರಸ್ವತಿಯಿಂದನೇ ಲಕ್ಷ್ಮಿ ಬರೋದು. ಯಾಕಂದ್ರೆ ಯಾರ್ಯಾರು ಎಜುಕೇಶನ್ ಮಾಡ್ತಾ ಇದ್ದಾರೆ, ಎಜುಕೇಶನ್ ಮುಗಿಸಿದ ಮೇಲೆನೆ ನಿಮಗೆ, ಆ ಎಜುಕೇಶನ್ ಮೇಲೆನೆ ನಿಮಗೆ ಲಕ್ಷ್ಮಿ ಪ್ರಾಪ್ತಿ. ನೆಕ್ಸ್ಟ್. ಹಲೋ, ಹೇಳಿ ಸರ್. ನನ್ನ ಹೆಸರು ಗುರುಪ್ರಸಾದ್ ಅಂತ. ಹೇಳಿ. ನಾನು ಬೆಂಗಳೂರಿಂದ ಕಾಲ್ ಮಾಡ್ತಾ ಇದ್ದೀನಿ. ನಂದು ಡೇಟ್ ಆಫ್ ಬರ್ತ್ ಬಂದು 20/7/1989. 20/7/1989. ಸಮಯ ಸಂಜೆ 7 ಗಂಟೆ ಅಂತ ಕರೆಕ್ಟ್ ಆಗುತ್ತೆ. ಬೇಡ ಸರ್, ಮತ್ತೆ ಏನಕ್ಕೆ ಮತ್ತೆ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಾ ಇದ್ದಾರೆ ನನಗೆ. ಪ್ರಶ್ನಾಶಾಸ್ತ್ರಕ್ಕೆ ಹೋಗಿ, ಟೈಮ್ ವೇಸ್ಟ್ ಮಾಡಬೇಡಿ. ಸರಿ ಸರ್. ನಂಬರು 7 ಸರ್. 1 to 249 ಒಳಗಡೆ ಒಂದು ನಂಬರ್ ಹೇಳಿ. 7? 7 ಸರ್. ಏನ್ ಪ್ರಶ್ನೆ ಸರ್? ಅದೇ ಸ್ವಲ್ಪ ಮದುವೆ ಸೆಟ್ ಆಗ್ತಾ ಇಲ್ಲ 2 years ಇಂದ. ಯಾವತ್ತಿಂದ ನಮ್ಮ ಪ್ರೋಗ್ರಾಮ್ ನೋಡ್ತಾ ಇದ್ದೀರಾ? ಇವಾಗ 1 ತಿಂಗಳಿಂದ ನೋಡ್ತಾ ಇದ್ದೀನಿ ಸರ್. ಅಷ್ಟೇ? ನಾವು 5 ವರ್ಷದಿಂದ ಬರ್ತಾ ಇದ್ವಿ. ವೇಷಧಾರಿಗಳಾದ್ರೆ ಫಸ್ಟ್ ನೋಡ್ಬಿಡ್ತಾರೆ. ವೇಷ ಹಾಕೊಂಡ್ಬರ್ಬೇಕು. ನಾನು ನಾಳೆಯಿಂದ ವೇಷ ಹಾಕೊಂಡ್ಬರ್ತೀನಿ. ಇಲ್ಲ ಸರ್, ವೇಷ ಹಾಕೊಂಡ್ಬಂದಾಗ ಅಟ್ರಾಕ್ಷನ್ ಆಗ್ಬೇಕು. ಫಸ್ಟ್ ಅಟ್ರಾಕ್ಷನ್ ಆಗ್ಬೇಕು. ಮೋಸ್ಟ್ಲಿ ಅದು ಗೊತ್ತಾಯ್ತದು. ಈ ಕಲಿಯುಗದಲ್ಲಿ ಡ್ರೆಸ್ಗೆ ಬೆಲೆ, ಜ್ಞಾನಕ್ಕೆ ಬೆಲೆ ಇಲ್ಲ. ಹೂವು ಬೀಳಿಸ್ಬೇಕು ಅದ್ರ ಜೊತೆಗೆ, ಡ್ರೆಸ್ ಮಾಡ್ಕೊಂಡ್ಬಂದ ಕರ್ಮ. ಸರಿ, ಓಕೆ. ಗುರುದಶ 2021 ಶುಕ್ರ. ನವೆಂಬರ್ ಒಳಗಡೆ ಶುಕ್ರ 4/11 ತೋರಿಸ್ತಾ ಇದೆ. ಆಮೇಲೆ ಸೂರ್ಯ 11/12 ಹಿಟ್ ಥಿಯರಿಲಿ 11/2 ಸೂರ್ಯ. ನವೆಂಬರ್ 27 ನವೆಂಬರ್ ಆದ್ಮೇಲೆ 2022 ಸೆಪ್ಟೆಂಬರ್ ಒಳಗಡೆ ನಿಮಗೆ ವಾಲ್ಗ ಊದಿಸ್ಬಿಡೋದೆ. ಅರ್ಥ ಆಯ್ತಾ? ವಾಲ್ಗ ಊದಿಸ್ಬಿಡೋದೆ. ಸೊ ಅದನ್ನ ಮೈಂಡಲ್ಲಿ ಇಟ್ಕೊಳ್ಳಿ. ಸೊ ಓಕೆ, ನೆಕ್ಸ್ಟ್ ಕರೆ ತಗೊಳ್ಳೋಣ. ಓಕೆ, ನೆಕ್ಸ್ಟ್. ನಮಸ್ಕಾರ. ನಮಸ್ಕಾರ. ನಮಸ್ಕಾರ ಗುರುಜಿ. ಹೇಳಿ. ನಮ್ಮ ಯಜಮಾನ್ರ ಬಗ್ಗೆ ಕೇಳ್ಬೇಕಾಯ್ತು, ಪ್ರಶ್ನಾಶಾಸ್ತ್ರ. ಹೇಳಿ. ಅದೇ ಆಸ್ತಿ ಇದ್ರ ಬಗ್ಗೆ ಕೇಳ್ಬೇಕಾಯ್ತು. 51. ಏನ್ ಕೇಳ್ಬೇಕದ್ರಲ್ಲಿ? ಅದೇ ಕೇಸ್ ಹಾಕಿದ್ದಾರೆ, ಹೆಂಗ್ ಇದಾಗುತ್ತೆ ಏನೋ ನೋಡಿ ಹೇಳಿ ಗುರುಜಿ. 6/11 ಅಂದ್ರೆ ವಿನ್ ಆಗ್ತೀವಿ.
ಗುರು ಮತ್ತೆ ಭುಕ್ತಿ, ಗುರುದಶ ಮತ್ತೆ ಬುಧ ಭುಕ್ತಿ ನೋಡ್ಕೊಂಡು ಹೋಗ್ಬೇಕು. ಗುರು ಶುಕ್ರ ನೋಡ್ಕೊಂಡು ಹೋಗೋಣ ಪ್ರಾಪರ್ಟಿ ಇದಕ್ಕೆ. ಗುರು ಹೇಗಿದ್ದಾನೆ ಫಸ್ಟ್ ಆಫ್ ಆಲ್, ವಿನ್ನಿಂಗ್ ಕಾಂಬಿನೇಷನ್ ಕೊಡ್ತಾನ? ಡೌಟ್ ಮೇಡಮ್, ಡೌಟ್ ಅಂತೀರಾ? ಡೌಟ್. ಆಸ್ತಿ ಸ್ವಲ್ಪ ಅದು ಮಾರಾಟ ಆಗಿ ಹಂಚ್ಕೊಳ್ಳೋದೇ ಒಳ್ಳೇದು. ಏನದು ಕೇಸ್ ಏನು? ಕೇಸ್ ಅದೇ ಅಂದ್ರೆ ಆಸ್ತಿ ಭಾಗ ಬೇಕು ಅಂತ ಇದ್ ಮಾಡಿದ್ದಾರೆ, ಕೇಸ್ ಹಾಕಿದ್ದಾರೆ. ನೀವ್ ಹಾಕಿರೋದ ಅವ್ರು ಹಾಕಿರೋದ? ಅವ್ರು ಹಾಕಿರೋದು. ಯಾರದ್ರಿಂದ ಭಾಗ? ನಮ್ಮ ಮಾವವ್ರದ್ದು ಅದು ಆಸ್ತಿ. ಆದ್ರೆ ಅವ್ರು ತುಂಬಾ ವರ್ಷಗಳಿಂದಾನೇ ಮನೆ ಬಿಟ್ಟು ಹೊರಟೋಗಿದ್ದಾರೆ. ಈಗ ತಿರ್ಗಾ ಅವ್ರು ಇರೋದು ಬೇರೆ ಊರಲ್ಲಿ. ಅದು ಈಗ ನಮ್ಗ್ ಭಾಗ ಬೇಕು ಅಂತ ಅಪ್ಪ ಅಮ್ಮನಂತ ನೋಡ್ಕೊಂಡೇ ಇಲ್ಲ ಬಿಡಿ ಅವರು. ಕೋರ್ಟ್ ಅದೆಲ್ಲ ಕೇಳಲ್ವಲ್ಲ? ಕೋರ್ಟ್ ಏನಾರು ಕೇಳುತ್ತಾ? ಅಪ್ಪ ಅಮ್ಮ ನೋಡ್ಕೊಂಡ್ರೆ ಮಾತ್ರ ಕೊಡ್ತೀವಿ ಅಂತ ಏನಾದ್ರು ರೂಲ್ಸ್ ಇದೆಯಾ? ಅವೆಲ್ಲ ನೀವುಗಳು ಮಾಡ್ಕೊಂಡಿರೋ ರೂಲ್ಸ್, ನಾವುಗಳು ಮಾಡ್ಕೊಂಡಿರೋ ರೂಲ್ಸ್. ಕೋರ್ಟ್ ಏನ್ ಹೇಳುತ್ತೆ? ಎಲ್ಲಾರ್ಗು ಸಮ ನೋಡ್ಕೊಳ್ಳಿ ಬಿಡ್ಲಿ, ಅದು ಬೇರೆ. ಅದೆಲ್ಲ ಲಾಲ್ ಬರ್ಬೇಕು ಫಸ್ಟೇನೆ, ನೋಡ್ಕೊಂಡ್ರೆ ಮಾತ್ರ ಬರುತ್ತೆ ಅಂತ. ಅದೆಲ್ಲ ಲಾಸ್. ನೀವು ಸುಮ್ನೆ ಹೇಳೋದಷ್ಟೇ. ಇದು ಸ್ವಲ್ಪ ಕಷ್ಟ. ಅಂದ್ರೆ ಅವ್ರು ವಿನ್ ಆಗೋ ಕಾಂಬಿನೇಷನ್ ತೋರಿಸ್ತಾ ಇದೆ. ಹೌದಾ ಗುರುಜಿ? ಏನಾದ್ರೂ ಮಂತ್ರ ಏನಾದ್ರೂ ಇದ್ ಮಾಡಿದ್ರೆ ಅವಾಗ್ಲೇ ಒಂದ್ ಹೇಳಿದೆ, ಬಗಳಾಮುಖಿ, ಅದೊಂದೇ ಸೇವ್ ಮಾಡೋದು. ಯಾವ್ದಾದ್ರು ಗ್ರಹ ವಿನ್ನಿಂಗ್ ಕಾಂಬಿನೇಷನ್ ಇದೆಯಾ ನೋಡ್ತೀವಿ. ಕೇತು ಅದು ಬರಲ್ಲ, ಅದು ಇನ್ನ ಜನ್ಮದಲ್ಲಿ. ಶುಕ್ರ ಆದ್ಮೇಲೆ ಸೂರ್ಯನಲ್ಲಿ 312 ಲೋ ಇದೆ, ಬರಲ್ಲ. ಇದು ಕಷ್ಟ ಇದೆ ನಿಮ್ ಕಡೆ ಬರಕ್ಕೆ. 3-5-10 ಅಂದ್ರೆ ನಿಮ್ ಕಡೆ ಬರಬೇಕು ಅಂದ್ರೆ 3-5-10. ಇದೇನೋ ಭಾಗ ಆಗ್ಬೋದು ಅಷ್ಟೇ, 3-5-10-12 ಅಂದ್ರೆ. ಓಕೆ, ಪೂರ್ತಿ ನಿಮ್ಗೆ ಉಳಿಯೋದು ಸ್ವಲ್ಪ ಕಷ್ಟ. ಬಗಳಾಮುಖಿ ಮಂತ್ರ ಹೇಳ್ಕೊಳ್ಳಿ, ಟ್ರೈ ಮಾಡಿ. ನಿಮ್ ಮನಸ್ಸಿಗೆ ಕೇಳ್ಕೊಳ್ಳಿ, ನಿಜವಾಗ್ಲೂ ಕೊಡ್ಬೇಕಾ ಬೇಡವಾ, ನೋಡ್ಕೊಂಡಿದ್ರೆ ಮಾತ್ರ ಕೊಡ್ಬೇಕಾ, ಅಥವಾ ಕಾನೂನು ಪ್ರಕಾರ ಮತ್ತೆ ನ್ಯಾಯಯುತವಾಗಿ ಧರ್ಮಶಾಸ್ತ್ರ ಪ್ರಕಾರ ಕೊಡ್ಬೇಕಾ, ಅವ್ರಿಗೂ ಮಕ್ಕಳಿದಾರ ಏನಿದ್ದಾರೆ ಸ್ವಲ್ಪ ನೋಡಿ ಮಾತಾಡಿ. ಅವರು ಕೂಡ ಯಾರು ಕೇಸ್ ಹಾಕ್ತಾರೆ ಅವ್ರದ್ದು ಬುದ್ಧಿ ಸ್ವಲ್ಪ ಲದ್ದಿನೇ. ಯಾರೇ ಆಗಲಿ ಈಗಿನ ಕಾಲದಲ್ಲಿ ಕಲಿಯುಗದಲ್ಲಿ ಮಾತಲ್ಲಿ ಬಗೆಹರಿಯುತ್ತಂತೆ. ನಮ್ಮ ಕೃಷ್ಣ ಪರಮಾತ್ಮ ಹೇಳಿದ್ದು, ನಮ್ಮ ಕರ್ಮ ಏನೇ ಇರ್ಬೋದು, ವಿನ್ನಿಂಗ್ ಬಹಳ ಕಷ್ಟ. ನಾವು ಇನ್ನೊಬ್ರ ಹತ್ರ, ಮೂರನೇವ್ರ ಹತ್ರ ಹೋದ್ರೆ, ಅದು ಜಡ್ಜ್ ಆಗಿರ್ಬೋದು ಅಥವಾ ನೆಗೋಷಿಯೇಷನ್, ಡೈರೆಕ್ಟ್ ಒಬ್ರೊಬ್ಬರೇ ಮಾತಾಡಿ ಹಿಂಗಿದೆ ಅಂತ ಕ್ಲೋಸ್ ಮಾಡ್ಕೊಂಡ್ರೆ ಯಾವಾಗಲೂ ಒಳ್ಳೇದು. ಇಲ್ಲ ಅಂದ್ರೆ ಈ ತರ ಮಂತ್ರಗಳು ಹೇಳ್ಬೇಕು, ಟ್ರೈ ಮಾಡಬೇಕು, ಇಲ್ಲಿ ಬರಲ್ಲ ಅಂತ ಬರುತ್ತೆ. ನೆಗೋಷಿಯೇಷನ್ ಮಾಡಿದ್ರೆ ಆಗುತ್ತಾ ಅಂತ ಒಂದು ಪ್ರಶ್ನಾಶಾಸ್ತ್ರ ಹಾಕೊಂಡ್ರೆ ಅದರಲ್ಲೂ ಬರುತ್ತೆ. ಕಾಂಪ್ರಮೈಸ್ ಯಾವಾಗಲೂ ಒಳ್ಳೇದಾಗ್ಲಿ. ನೆಕ್ಸ್ಟ್. ಹಲೋ, ನಮಸ್ತೆ. ನಮಸ್ತೆ ಗುರುಜಿ. ಹೇಳಿ ಗುರುಜಿ. 21/7 ನಿಮ್ ಜಾತಕನಾ? ಓಕೆ. 21/7 1994. ಓಕೆ. ಟೈಮು 4:35 PM. 4:35 PM. ಪ್ಲೇಸ್ ಆಫ್ ಬರ್ತ್? ದಾವಣಗೆರೆ ಗುರುಜಿ. ಪ್ರಶ್ನೆ? ಗುರುಜಿ, UPSC ಟ್ರೈ ಮಾಡ್ತಾ ಇದ್ದೆ, IAS ಆಗ್ಬೇಕು ಅಂತ ಇತ್ತು. ಆಗತ್ತೆ ಅಂತ. ನಮ್ಮ ಕಾಂಬಿನೇಷನ್ ಅಲ್ಲಿ 6-10-11 5-6-10-11 ಕಾಂಬಿನೇಷನ್ ಬರಬೇಕು. ಓಕೆ, ನೋಡೋಣ. ಓಕೆ. ಸೊ ಅದು ಎಕ್ಸಾಮ್ ಟೈಮಲ್ಲೂ ನಾವು ಕೂಡ ಅಂತರ್ಭುಕ್ತಿ ನೋಡಬೇಕು. ಕಾಂಬಿನೇಷನ್ಸ್ ಹಿಟ್ ಥಿಯರಿ ಹೇಗೆ ಹೇಳುತ್ತೆ ಅಂತ ನೋಡೋಣ. ಲಗ್ನ ನಿಮ್ದು ಚಂದ್ರ, ಧನುರ್ ಲಗ್ನ, ಧನುರ್ ರಾಶಿ. ಓಕೆ, ವೆರಿ ಗುಡ್. ಸೊ ಈಗ ಸದ್ಯಕ್ಕೆ ನಿಮಗೆ ಚಂದ್ರದಶೆ ನಡೀತಾ ಇದೆ. ಚಂದ್ರನಲ್ಲಿ ವಿನ್ನಿಂಗ್ ಕಾಂಬಿನೇಷನ್ 11 ಇದೆ, ತೊಂದರೆ ಇಲ್ಲ. ಮತ್ತೆ ಯಾವ್ಯಾವ ಗ್ರಹದಲ್ಲಿ ಸ್ವಲ್ಪ 11 ಇದೆ? ಬುಧ ಓಕೆ, ಶುಕ್ರ ಓಕೆ. ಆಲ್ಮೋಸ್ಟ್ ವಿನ್ನಿಂಗ್ ಕಾಂಬಿನೇಷನ್ ತುಂಬಾ ಸ್ಟ್ರಾಂಗ್ ಆಗಿದೆ. ಅದರಲ್ಲಿ ಹಿಟ್ ಥಿಯರಿಲಿ 11 ಸ್ವಲ್ಪ ಅಲ್ಲಲ್ಲಿ ಸ್ವಲ್ಪ ವೀಕ್ ಆಗಿ ಬರುತ್ತೆ. ಚಂದ್ರನಲ್ಲಿ ಬರ್ತಾ ಇದೆ 9 ಕಾಂಬಿನೇಷನ್ ಎಲ್ಲ, 11 ಕಾಂಬಿನೇಷನ್. ಸ್ವಲ್ಪ ಚಾಂಟಿಂಗ್ ಸ್ವಲ್ಪ ಮಾಡ್ಕೋಬೇಕು ನೀವು. ಸ್ವಲ್ಪ ಚಾಂಟಿಂಗ್ ಮಾಡ್ಕೊಂಡ್ರೆ ನಮಗೆ ಎಕ್ಸಾಮ್ ಡೇಟ್ಸ್ ಯಾವಾಗ ರಿಸಲ್ಟ್ ಬರ್ತದೆ ಅದೆಲ್ಲ ನೋಡ್ಕೊಂಡು ನಾವು ಹೇಳಬೇಕಾಗುತ್ತೆ. ಈಗ ಸದ್ಯಕ್ಕೆ ಒಂದು ಸಣ್ಣದೊಂದು ಪಿಕ್ಚರ್ ಆಗೋ ಚಾನ್ಸಸ್ ಇದೆ ಅಂತ ಹೇಳ್ಬೋದು. ಗುರುವಿನ ಮಂತ್ರ ಸ್ವಲ್ಪ ಹೆಚ್ಚಾಗಿ ಹೇಳ್ಕೊಳ್ಳಿ. ಅದಕ್ಕಿಂತ ಓಂ ಹ್ರೀಂ ದುಮ್ ದುರ್ಗಾಯ ನಮಃ ಅಂತ ಅನ್ಲಿಮಿಟೆಡ್ ಹೇಳ್ಕೊಳ್ಳಿ. ಗುರುವಿನ ಮಂತ್ರ ಯಾವ್ದಾರು ಹೇಳ್ಕೊಳ್ಳಿ. ಗುರುವಿನ ಮಂತ್ರ ಒಂದು 108 ಟೈಮ್ಸ್ ಬೆಳಿಗ್ಗೆ ಸಾಯಂಕಾಲ, ಅನ್ಲಿಮಿಟೆಡ್, ಫ್ರೀ ಇದ್ದಾಗೆಲ್ಲ, ಓದ್ತಾ ಇರ್ಬೇಕಾರಲ್ಲ. ಓಂ ಹ್ರೀಂ ದುಮ್ ದುರ್ಗಾಯ ನಮಃ. ವಿನ್ನಿಂಗ್ ಕಾಂಬಿನೇಷನ್ ಸ್ಟ್ರಾಂಗ್ ಇದೆ. ಸ್ವಲ್ಪ ಎಜುಕೇಶನ್ ಅಲ್ಲಿ ಅಬ್ಸ್ಟಿಕಲ್ಸ್ ಬರಬಾರ್ದು ಅಂದ್ರೆ ಸ್ವಲ್ಪ ಗೋಧಿ ದಾನ ಮಾಡಿ ಎವ್ರಿ ಸಂಡೇ ಫಾರ್ ನೆಕ್ಸ್ಟ್ 3 months. ವಿನ್ನಿಂಗ್ ಕಾಂಬಿನೇಷನ್ ಇದೆ, ಬಟ್ ನನಗೇನು ಸಿಗಬೇಕು ಅಂದ್ರೆ ನಿಮ್ದು ರಿಸಲ್ಟ್ ಟೈಮ್ ಸಿಗಬೇಕು. ಅದು ನಿಮಗೂ ಸಿಗಲ್ಲ, ನಮಗೂ ಸಿಗಲ್ಲ. ಮುಂದೆ ನೋಡೋಣ. ಕಲ್ತ್ಕೊಳ್ಳಿ. ಒಂದು ಸಣ್ಣ ಇನ್ವೆಸ್ಟ್ಮೆಂಟು. IAS ಮಾಡೋಕ್ಕೆ 2 ಲಕ್ಷ ಖರ್ಚು ಮಾಡ್ತಾರೆ, IPS ಪಡಕ್ಕೆ 2 ಲಕ್ಷ ಏನೋ ಖರ್ಚು ಮಾಡ್ತಾರೆ. ನಮ್ದು ಕ್ಲಾಸ್ ಕಲ್ತ್ಕೊಂಡ್ರೆ ಅವ್ರದ್ದು ಕಾಂಬಿನೇಷನ್ ಹಾಕೊಂಡು ಅದು ಆ ಲೈನ್ ಹೋಗ್ಬೇಕಾ ಬೇಡವಾ? ಸಣ್ಣ ಇನ್ವೆಸ್ಟ್ಮೆಂಟು ಮಾಡಿಲ್ಲ ಅಂದ್ರೆ ವಿಲ್ ಸ್ಪೆಂಡ್ ದೇರ್ ಅಂಡ್ ಲೂಸ್ ಔಟ್ ಅವರ್ ಪ್ಲಾನ್ ಬಿ. ಪ್ಲಾನೇ ನಿಮ್ದಿದು, ಪ್ಲಾನ್ ಬಿನೂ ಇಟ್ಕೊಂಡಿರ್ಬೇಕು. ಪ್ಲಾನ್ ಬಿ ಬೇಕಾ? ಅಸ್ಟ್ರಾಲಜಿ ವಿಲ್ ಹೆಲ್ಪ್ ಯು. ತುಂಬಾ ಜನ ಗೊತ್ತಾಗಲ್ಲ, ನಾವು ದಡ್ರು, ಅರ್ಥ ಆಗಲ್ಲ, ಸುಮ್ಮನೆ ಅವೆಲ್ಲ ನಾಟಕ. ಬೇರೆ ಎಲ್ಲ ವ್ಯವಹಾರಕ್ಕೆ ಬಿಟ್ಬಿಡಿ.
ಅಲ್ಲೊಂದು 50 ಲಕ್ಷ ಸಿಗುತ್ತೆ, ಎಲ್ಲ ಬನ್ನಿ ಹಂಚ್ಕೊಳ್ಳೋಣ ನೀಟಾಗಿ ಅಂತ. 50 ಲಕ್ಷಕ್ಕೆ 8 ಜನಕ್ಕೆ ಹಂಚಬೇಕು ಅಂತಂದ್ರೆ ದೊಡ್ಡ ಶಿಖಾಮಣಿಗಳು ಕರೆಕ್ಟಾಗಿ ಕ್ಯಾಲ್ಕುಲೇಟ್ ಮಾಡ್ತಾರೆ. 8 ಜನಕ್ಕೆ ಹಂಚಬೇಕು 50 ಲಕ್ಷ ಅಂದ್ರೆ ಡಿವೈಡ್ ಮಾಡಿ. ಅವೆಲ್ಲ ಸುಮ್ಮನೆ ಹಂಗೆ ನಮಗೆ ಬರಬೇಕು ಸಿಗುತ್ತೆ ಅಂತಂದಾಗ ಎಲ್ಲರೂ ನುಗ್ತಾರೆ. ಜ್ಯೋತಿಷ್ಯನ ಬೆಳೆಸಿ, ನೀವೆಲ್ಲ ಜ್ಯೋತಿಷ್ಯನ ಬೆಳೆಸಿ. ನಾನು ಹೇಳ್ಕೊಡ್ತಾ ಇದ್ದೀನಿ. ಹೇಳ್ಕೊಟ್ಟಾದ್ಮೇಲೆ ನಂದು ನಿಮ್ದು ಏನಿರುತ್ತೆ ಕೆಲಸ? ಏನೋ ಕನ್ಸಲ್ಟೇಷನ್ ಮಾಡ್ಕೊಂಡಿರ್ತೀವ. ಕನ್ಸಲ್ಟೇಷನ್ ಅಂದ್ರೆ 3 ಹೊತ್ತು ಬರ್ಬೇಕು ಹತ್ರ ಎಲ್ಲ ಕೇಳಕ್ಕೆ. ಇಲ್ಲಿ ಅರ್ಥ ಮಾಡ್ಕೊಳ್ಳಿ, ಕನ್ಸಲ್ಟೇಷನ್ ಆದ್ರೆ 3 ಹೊತ್ತು ಬರಬೇಕು. ಇವತ್ತು ಮದುವೆದ್ ಕೇಳಿದ್ರಿ, ನಾಳೆ ಮಕ್ಕಳದ್ ಕೇಳ್ತೀರಾ, ನಾಳೆ ಆರೋಗ್ಯದ ಕೇಳ್ತೀರಾ, ಮೊಮ್ಮಕ್ಕಳದ್ ಕೇಳ್ತೀರಾ, ಕೇಳ್ತಾನೆ ಇರ್ತೀರಾ. ಕಲ್ತ್ಕೊಂಡ್ರೆ ಸ್ವಲ್ಪ ದಿವಸ ಪ್ರಾಕ್ಟೀಸ್ ಮಾಡ್ಬೇಕಾಗತ್ತೆ. ನೋಡ್ತಾ ನೋಡ್ತಾ ಅಲ್ಲೇ ಗೊತ್ತಾಗುತ್ತೆ. ಏನಿಲ್ಲ, ಒಂದು 6 ಮಂತ್ಸ್ ಆಟೋಮೆಟಿಕ್ ಆಗಿ ಅರ್ಥ ಆಗ್ಬಿಡುತ್ತೆ. ಅದರಲ್ಲಿ ನಮ್ಮ ಆ್ಯಪ್ ಪ್ಲಸ್ ನಿಮ್ಗೆ ಹೆಲ್ಪ್ ಮಾಡ್ಬಿಡುತ್ತೆ. ನಮಸ್ಕಾರ. ನಮಸ್ಕಾರ. ಹಲೋ ಹೇಳಿ. ನಾನು ಮಗನ್ ಬಗ್ಗೆ ಮಾತಾಡ್ಬೇಕು. ಹೇಳಿ. ಡೇಟ್ ಆಫ್ ಬರ್ತ್ ಹೇಳಿ. ಡೇಟ್ ಆಫ್ ಬರ್ತ್ 14/5/1987 1987 12:30 PM. 14 May 1987. ಟೈಮ್? ಹೌದು. ಟೈಮ್ 12:30 PM ಮಧ್ಯಾಹ್ನ. ಹುಟ್ಟಿದೂರು? ಬ್ಯಾಂಗ್ಳೂರು. ಈಗ ಪ್ರಶ್ನೆ ಕೇಳಿ. ಒಂದ್ ಮದುವೆ ವಿಷಯ ಕೇಳ್ಬೇಕು ಗುರುಜಿ. ಅದಕ್ಕಿಂತ ಮುಂಚೆ ನಿಮ್ಗೊಂದು ಎಷ್ಟು ನಿಮ್ಮನ್ನು ಇದ್ ಮಾಡ್ಬೇಕು ನನ್ಗೆ ತುಂಬಾ ಇದಾಗ್ತದೆ. ನಿಮ್ ತಲೆ ಒಳಗಡೆ ಅದು ಏನ್ ತುಂಬಿಸ್ಕೊಂಡಿದ್ರೆ ಹೆಂಗಿದ್ಯವ ನಿಮ್ ಬ್ರೈನ್ ಅಂತ ನನ್ ತುಂಬಾ ಆಶ್ಚರ್ಯ ಆಗ್ತಾ ಇದೆ. ಎಷ್ಟು ನಾಲೆಜ್, ಅದೇನು ಇದು ಅಪ್ಪ, ಅದೇನು ನನ್ ಯಾರಿಗೂ ಅಷ್ಟು ಇಟ್ಕೊಳಕ್ಕೆ ಸಾಧ್ಯನೇ ಇಲ್ಲ ಅಂತ ಕಾಣಿಸ್ತದೆ. ನಿಮ್ ಹೊಗಳೋದು ಅಂತಲ್ಲ, ನೀವು ತುಂಬಾನೇ ಬ್ರಿಲಿಯಂಟ್. ಅದು ಮಗನ್ ಬಗ್ಗೆ, ಅವ್ನ ಮದ್ವೆದ ಬಗ್ಗೆ ತುಂಬಾ 3-4 ವರ್ಷದಿಂದ ಮಾಡ್ತಾ ಇದ್ದೀವಿ. ಯಾವ್ದು ಸೆಟ್ ಆಗ್ತಾ ಇಲ್ಲ. ಅವನು ತುಂಬಾ ಚೂಸಿ ಆಗಿದ್ದಾನೆ. ಅವನು ಅಲ್ಲಿ ಕೆನಡಾದಲ್ಲಿ ಇದ್ದಾನೆ ಈಗ. ಯಾರು ಹುಡುಗಿದು ಈಗ ಇಲ್ಲಿ ಆಗಿ ನೋಡಿ ಹೋಗಿದ್ದಾನೆ. ಸ್ವಲ್ಪ ಮನಸ್ಸಲ್ಲಿ ಇದ್ರಲ್ಲಿ ಕೇತು ದಶ ಮುಗಿದೋಗಿದೆ. ಜಸ್ಟ್ ಶುಕ್ರ ಸ್ಟಾರ್ಟ್ ಆಗಿದೆ. ಶುಕ್ರನ್ ಕಾಂಬಿನೇಷನ್ ಅಲ್ಲಿ 2 ಮತ್ತೆ 9 ಕಾಂಬಿನೇಷನ್ ಹಿಟ್ ಆಗಿದೆ. ಮದುವೆಗೆ ಪ್ರಶಸ್ತವಾಗಿರ್ತಕ್ಕಂಥ ಸಮಯ ಶುರು ಆಗಿದೆ. ಭುಕ್ತಿ ಅಂತರ್ಭುಕ್ತಿ ಸ್ವಲ್ಪ ನೋಡಬೇಕು. ಸೇಮ್ ಭುಕ್ತಿ ಸ್ವಲ್ಪ ಕಷ್ಟ 2024 ವರೆಗೂ. ಅಂತರ್ಭುಕ್ತಿ ಮಾತ್ರ ಹೆಲ್ಪ್ ಮಾಡುತ್ತೆ. ಈಗ ಸದ್ಯಕ್ಕೆ ಅವ್ರಿಗೆ ಡಿಸೆಂಬರ್ ವರೆಗೂ ಅಂತೂ ನೀವು ಏನು ಮಾತಾಡ್ಸಕ್ ಆಗಲ್ಲ. ಡಿಸೆಂಬರ್ ಆದ್ಮೇಲೆ ನೆಕ್ಸ್ಟ್ ಬರ್ತಕ್ಕಂಥ ಕಾಂಬಿನೇಷನ್ ಯಾವ್ದು ಸ್ಟ್ರಾಂಗ್ ಇದೆ ಅಂದ್ರೆ ಮಂಗಳ ಯಾವಾಗ ಬರ್ತಾನೆ ಅವರು ಅವಾಗ ಮದುವೆಗೆ ಸ್ವಲ್ಪ ಎಸ್ ಅಂತಾರೆ. 2022 ಮೇ ಇಂದ 2022 ಜುಲೈ ಒಳಗಡೆ ಎಸ್ ಅಂತಾರೆ. ಅದಕ್ಕಿಂತ ಮುಂಚೆ ಯಾವುದೇ ದಶಾ ಭುಕ್ತಿ ಅಂತರ್ಭುಕ್ತಿ ಕಾಂಬಿನೇಷನ್ ಇಲ್ಲ. ಸ್ವಲ್ಪ ಶೀಘ್ರವಾಗಿ ಆಗ್ಬೇಕು ಅಂತಂದ್ರೆ ನೀವು ಅವನ ಇದಕ್ಕೆ ಗಣಪತಿಯ ಮಂತ್ರ ಯಥೇಚ್ಛವಾಗಿ ಹೇಳಿ. ಮತ್ತೆ ಅಲ್ಲಿ ಏನಾದ್ರು ದಾನ ಮಾಡಬೇಕು ಅಂತಂದ್ರೆ ಇಲ್ಲಿ ಸ್ವಲ್ಪ 10 ಸ್ವಲ್ಪ ಜಾಸ್ತಿ ಇದೆ. ಮಂಗಳ ಮತ್ತೆ ಬುಧ ಕಾಂಬಿನೇಷನ್. ಬುಧ 2 10 11 ಅದಕ್ಕೂ ಬೇಡ. 6 4 6 7 ಸ್ಯಾಟ್ರನ್ನು ಮಾಡೋಕ್ಕಾಗಲ್ಲ. ರಾಹು ದಾನ ಮಾಡ್ಬೋದಾ? 5 8 ಓಕೆ 5 8 ದಾನ ಮಾಡ್ಬೋದು. ಮೂಲಂಗಿನ ಅವನ ಹೆಸರಲ್ಲಿ ಪ್ರತಿ ಶನಿವಾರ ದಾನ ಮಾಡಿ. ಯಾಕಂದ್ರೆ ರಾಹು ಇಸ್ ಗಿವಿಂಗ್ ಸೆಲೆಕ್ಟಿವ್ನೆಸ್ 5 8 ಅದು. ಬಟ್ ಮೈಲ್ಡ್ ಆಗಿದೆ, ಏನ್ ಟೆನ್ಷನ್ ಏನಿಲ್ಲ. ಸೊ ಮೈಲ್ಡ್ ಆಗಿದೆ, ನಥಿಂಗ್ ಟು ವರಿ. ಬಟ್ ಆದ್ರೆ ಈಗ ದಶಾ ಸ್ಟಾರ್ಟ್ ಆಗಿದೆ. ಯಾಕಂದ್ರೆ ಈಗ ದಶಾ ಮ್ಯಾರೇಜ್ ದಶಾ ಈಗ ಸ್ಟಾರ್ಟ್ ಆಗಿದೆ. ಅದಕ್ಕಿಂತ ಮುಂಚೆ ಕೇತು ಸ್ಟ್ರಾಂಗ್ ಇರಲಿಲ್ಲ. ಕೇತು ವಾಸ್ ನಾಟ್ ಅಟ್ ಆಲ್ ಸ್ಟ್ರಾಂಗ್. 4 ಅಂತ ಯಾವಾಗ ಬರುತ್ತೆ ಹಿಟ್ ಆಗುತ್ತೆ, ಪ್ರೀತಿ ಹೊಟ್ಟೋಗುತ್ತೆ. ಪ್ರೀತಿ ಇರಲ್ಲ ಅಂದ್ರೆ ಹಿ ಡಸಂಟ್ ಹ್ಯಾವ್ ಲವ್ ಅಟ್ ಆಲ್ ಇನ್ಸೈಡ್. ಇದು ಇಂಪಾರ್ಟೆಂಟ್. ಯಾರ್ಯಾರ್ದು ದಶಾಭುಕ್ತಿಗಳಲ್ಲಿ 4 ಪ್ಲೇಸ್ಮೆಂಟ್ ಆಗಿರುತ್ತೆ ಪ್ಲಸ್ ಕಾಂಬಿನೇಷನ್ ಅಲ್ಲಿ 6 10 1 ಬಂದಿರುತ್ತೆ, ದೇ ವಿಲ್ ಬಿ ವೆರಿ ಅಗ್ರೆಸಿವ್ ಬಟ್ ಗುಡ್ ಫಾರ್ ಅ ಜಾಬ್, ಬ್ಯಾಡ್ ಫಾರ್ ಫ್ಯಾಮಿಲಿ. ಒಳ್ಳೇದಾಗ್ಲಿ. ಸೊ ಜೂನ್ 19 ಇದೇ ತಿಂಗಳು 19, ಇನ್ನೇನು ಸ್ವಲ್ಪ ದಿವಸ ಇದೆ. ಸೇರ್ಕೊಳ್ಳಿ, ತಿಳ್ಕೊಳ್ಳಿ. ಇವತ್ತು ಒಂದು ತಿಳ್ಕೊಂಡ್ವಿ ಮದುವೆ ಅಂತ, ನೆಕ್ಸ್ಟ್ ಯಾವ್ದಾದ್ರು ಒಂದು ಹುಡುಗಿದ್ ಬರುತ್ತೆ ಜಾತಕ, ಅದನ್ನ ಹೆಂಗ್ ತಿಳ್ಕೊಳ್ಳೋದು? ಅದ್ರ ಕಾಂಬಿನೇಷನ್ ಹಿಂಗಿದೆ, ಯಾವ ತರ ಇದೆ, ಪ್ರೀತಿ ಇದೆಯಾ, ಕಾಂಬಿನೇಷನ್ ಮದುವೆ ಕಾಂಬಿನೇಷನ್ ಸ್ಟ್ರಾಂಗ್ ಆಗಿದೆಯಾ? 2 7 11 ಬರಬೇಕು. 2ನೇ ಮನೆ 7ನೇ ಮನೆ 9ನೇ ಮನೆ. ನಾವು ಇಲ್ಲಿ ನ್ಯೂಮರಾಲಜಿ ಹೇಳ್ತಾನೆ ಇಲ್ಲ, ಅರ್ಥ ಮಾಡ್ಕೊಳ್ಳಿ. ನ್ಯೂಮರಾಲಜಿ ಹೇಳ್ತಾ ಇಲ್ಲ. ವಿ ಆರ್ ಟಾಕಿಂಗ್ ಅಬೌಟ್ ಪ್ಯೂರ್ ವೇದಿಕ್ ಸೈನ್ಸ್. ಓಕೆ, ವೆರಿ ವೆರಿ ಇಂಪಾರ್ಟೆಂಟ್ ಸೈನ್ಸ್. ನೋ ದೋಷ, ಗುಡ್ ಟೈಮ್ ಬ್ಯಾಡ್ ಟೈಮ್ ಅಷ್ಟೇ. ಟೈಮಿಂಗ್ ಮೇಲೆ ಹೋಗ್ಬೇಕು. ಇವ್ರಿಗೆ ಯಾವ ದೋಷ ಹೇಳೋಣ? ಈಗ ಯಾರು ಬಂದಿದ್ದಿಲ್ಲ, ಅವ್ರಿಗೆ 34 ಇಯರ್ಸ್ ಆಗಿದೆ ಈಗ ಆ ವ್ಯಕ್ತಿಗೆ. ಅಮೆರಿಕದಲ್ಲೋ ಎಲ್ಲೋ ಯಾವುದೋ ಊರಲ್ಲಿ ಇದ್ದಾರೆ ಅಂತಂದ್ರು, ನಂಗೆ ಗೊತ್ತಿಲ್ಲ. ಆದ್ರೆ ವಾಟ್ ಕ್ಯಾನ್ ವಿ, ಬರೀ ದೋಷ ಹೇಳೋದಾ? ದೋಷ ಹೇಳದ್ಮೇಲೆ ಪೂಜೆ ಮಾಡಿಸಿದ್ರೆ ಇಷ್ಟೊತ್ತಿಗೆ ಆಗ್ಬಿಡ್ಬೇಕಾಯ್ತಲ್ಲ. ಟೈಮಿಂಗ್ ಬರಬೇಕು. ಅದು ಚಿಕ್ಕ ಟೈಮು, ನಾನು ಹೇಳಿದ್ದು ಶಾರ್ಟ್ ಟೈಮ್. ಅದು ಸ್ಟ್ರಾಂಗ್ ಆಗಿ ವರ್ಕ್ ಮಾಡ್ಕೋಬೇಕು, ಮಂತ್ರಗಳು ಹೇಳಬೇಕು. ದೆನ್ ಓನ್ಲಿ ಇಟ್ ವಿಲ್ ವರ್ಕ್. ಪ್ಲೀಸ್ ಅಂಡರ್ಸ್ಟ್ಯಾಂಡ್. ವೀಕ್ಷಕರೇ, ಹೆಚ್ಚು ಜನಕ್ಕೆ ನನ್ನ ಪ್ರೋಗ್ರಾಮ್ ನೋಡೋಕೆ ಹೇಳಿ. ನಿಮಗೂ ಒಳ್ಳೇದಾಗುತ್ತೆ, ಅವ್ರಿಗೂ ಒಳ್ಳೇದಾಗುತ್ತೆ. ನಮ್ಮ ಅಸ್ಟ್ರಾಲಜಿನ ಬೆಳೆಸೋಣ, ಹಿಂದುತ್ವನ ಬೆಳೆಸೋಣ. ದಟ್ ಈಸ್ ಮೈ ಏಮ್.
ಹಿಂದುತ್ವ ಬೆಳೆಸಬೇಕು. ಯಂಗ್ಸ್ಟರ್ಸ್ಗೆ ಹಿಂದುತ್ವ ಅಂದ್ರೆ ಇಷ್ಟ ಇಲ್ಲ. ಹಿಂದೂಯಿಸಮ್ ಅಂದ್ರೆ ಬರೀ ಪೂಜೆ ಪುನಸ್ಕಾರ ಅನ್ಕೊಂಡಿದ್ದಾರೆ. ಸೈಂಟಿಫಿಕ್ ಬೇಸ್ಡ್ ಅಲ್ಲಿ ಇದೆ. ಪ್ಲೀಸ್ ಯಂಗ್ಸ್ಟರ್ಸ್ ಕಲ್ತ್ಕೊಳ್ಳಿ. ಲೆಟ್ ಅಸ್ ಬಿಲ್ಡ್ ಎ ಸ್ಟ್ರಾಂಗ್ ಹಿಂದೂ ನೇಷನ್. ಒಳ್ಳೇದಾಗ್ಲಿ. ಸರ್ವೇ ಜನ ಸುಖಿನೋ ಭವಂತು.